ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಾಡಿನ ಜಾನಪದ ಮತ್ತು ಜಾನಪದ ವಿದ್ವಾಂಸ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಅವರು ಕೂಡ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತಾರೆ. ಆತ್ಮೀಯರೇ, ಕನಕದಾಸರು ದಾಸ ಸಾಹಿತ್ಯದ ಮೇರು ಪ್ರತಿಭೆ. ಕವಿ, ಕಲಿ, ದಾಸ ಹೀಗೆ ಎಲ್ಲ ಕಡೆಗಳಲ್ಲೂ ಮುಂಚೂಣಿಯಲ್ಲಿ ಕಾಣಸಿಗುವ ಕನಕ ಸಮಾಜದ ಕನಸು ಕಂಡವರು. ಕೀರ್ತನೆಗಳಲ್ಲಿ ಮತ್ತು ತನ್ನ ಕಾವ್ಯಗಳಲ್ಲಿ ಆಧ್ಯಾತ್ಮದ ಜೊತೆಗೆ ವರ್ತಮಾನದ ಸಮಾಜದ ಹುಳುಕುಗಳನ್ನು ಮೇಲೆತ್ತಿ ತೀಕ್ಷ್ಣ ವಿಮರ್ಶಾ ಮಾದರಿಗಳನ್ನು ಕಾವ್ಯ ಮಾರ್ಗದಲ್ಲಿ ಸಾಧಿಸಿದ ಹರಿದಾಸ. ಇಂತಹ ಕನಕದಾಸರ ಕುರಿತ ವಿಶೇಷ ಉಪನ್ಯಾಸ, ಕನಕ ಪುರಸ್ಕಾರ ಮತ್ತು ಕೀರ್ತನೆಗಳ ಪ್ರಸ್ತುತಿ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಗೋವಿಂದದಾಸ ಪದವಿ ಪೂರ್ವ ಕಾಲೇಜು ಸುರತ್ಕಲ್ನ ಸುದೀಕ್ಷಾ ಆರ್ ಅವರಿಂದ ಪ್ರಾರ್ಥನೆ. ಕಾಯೋ ಕರುಣಾಕರನೇ, ಕಡುಕರ್ಮಿ ನಾನು, ನ್ಯಾಯವೆಂಬುದು ಎನ್ನೋಳು ಎಳ್ಳೆಣಿತು ಇಲ್ಲ. ಕಾಯೋ ಕರುಣಾಕರನೇ, ಎಣ್ಣೆ ಕೊಪ್ಪರಿಗೆಯೋಳು ಬಿದು ಸ್ತುತಿಸಿದವನಲ್ಲ, ಚಿನ್ನ ಪಿತನ ಬಾರಿಗೆ ಓದರಿದವನಲ್ಲ. ಎಣ್ಣೆ ಕೊಪ್ಪರಿಗೆಯೋಳು ಬಿದು ಸ್ತುತಿಸಿದವನಲ್ಲ, ಚಿನ್ನ ಪಿತನ ಬಾರಿಗೆ ಓದರಿದವನಲ್ಲ. ಬಣ್ಣಗೆಟ್ಟಾರಣ್ಯ ತಿರುಗುವರು ನಾನಲ್ಲ, ಬಣ್ಣಗೆಟ್ಟಾರಣ್ಯ ತಿರುಗುವರು ನಾನಲ್ಲ. ಹೆಣ್ಣಿನ ಸೆಯ ಬಿಡುವ ಹನುಮನಲ್ಲ, ಓ ಸ್ವಾಮಿ ಕಾಯೋ ಕರುಣಾಕರನೇ. ಬಲು ಬೇಡಿದುದನೀವ ಬಲಿ ಚಕ್ರವರ್ತಿಯಲ್ಲ, ನಲಿ ನಲಿದು ಅರ್ಪಿಸಲು ವಿದುರನಲ್ಲ. ಬಲು ಬೇಡಿದುದನೀವ ಬಲಿ ಚಕ್ರವರ್ತಿಯಲ್ಲ, ನಲಿ ನಲಿದು ಅರ್ಪಿಸಲು ವಿದುರನಲ್ಲ. ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ ನಾನಲ್ಲ, ಕಲಿಗಳೊಳು ದ್ರೋಣ ಫಲುಗುಣ ಭೀಷ್ಮ ನಾನಲ್ಲ. ನಳಿನ ಮುಖಿ ದ್ರೌಪದಿಯ ಹಲ್ಯೆಯಲ್ಲವೋ ಸ್ವಾಮಿ ಕಾಯೋ ಕರುಣಾಕರನೇ. ಉರಗನಂದದಿ ಮಲ್ಚಾಗುವನು ನಾನಲ್ಲ, ಗರುಡನಂದದಿ ಬೆನ್ನ ಕೊಡುವವನಲ್ಲ. ಉರಗನಂದದಿ ಮಲ್ಚಾಗುವನು ನಾನಲ್ಲ, ಗರುಡನಂದದಿ ಬೆನ್ನ ಕೊಡುವವನಲ್ಲ. ಸಿರಿಧರನೆ ಗಾಗಿ ನೆಲೆಯಾದಿ ಕೇಳವನೇ ನಿನ್ನ. ಸಿರಿಧರನೆ ಗಾಗಿ ನೆಲೆಯಾದಿ ಕೇಳವನೇ ನಿನ್ನ. ಪರಮಡಿಂಗರಿಗರ ಪಂಕ್ತಿ ಸೇರಿಸೋ ಎನ್ನ ಕಾಯೋ ಕರುಣಾಕರನೇ. ಕಡುಕರ್ಮಿ ನಾನು, ನ್ಯಾಯವೆಂಬುದು ಎನ್ನೋಳು ಎಳೆಣಿತು ಇಲ್ಲ. ಕಾಯೋ ಕರುಣಾಕರನೇ.
ವಿದ್ಯಾಪೀಠ ಮತ್ತು ಕೇಂದ್ರದ ಸಂಯೋಜಕರು ಆಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಲ್ಲಿ ಕೇಳಿಕೊಳ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಅಧ್ಯಯನ ಪೀಠ ಮತ್ತು ಕನಕದಾಸ ಸಂಶೋಧನಾ ಕೇಂದ್ರ ಇದರ ವತಿಯಿಂದ ನಡೀತಾ ಇರುವ ಕನಕ ಸ್ಮೃತಿ ಎನ್ನುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರು ಮತ್ತು ಸೇರಿರುವ ಎಲ್ಲ ಸಹೃದಯರಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕನಕದಾಸರು ಈಗಾಗಲೇ ಬಹಳ ಸುಮಧುರವಾದ ಹಾಡಿನ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಒಂದು ಶ್ರೀಕಾರವನ್ನು ಬರೆದಿದ್ದಾರೆ. ಗಾಯಕಿ ನಾಡು ಕಂಡಿರುವ ಬಹಳ ದೊಡ್ಡ ದಾರ್ಶನಿಕ ಮತ್ತು ಸಮಾಜ ಸುಧಾರಕ, ಸಮಾಜ ಸುಧಾರಣೆ ಮತ್ತು ವ್ಯಕ್ತಿ ಸಂಸ್ಕಾರದ ಒಂದು ಆದರ್ಶವನ್ನು ನೀಡಿದ ಒಬ್ಬ ಭಕ್ತ ಕವಿಯರು. ನೂರಾರು ಕೀರ್ತನೆಗಳನ್ನು ಅಲ್ಲದೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೋಹನ ತರಂಗಿಣಿ, ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ, ಹರಿಭಕ್ತಿ ಸಾರವೆಂಬ ಕೃತಿಗಳನ್ನು ನೀಡಿದ ಕವಿ ಕೂಡ. ಮೇಲ್ನೋಟಕ್ಕೆ ನೋಡಿದರೆ ಆತನೊಬ್ಬ ಭಕ್ತ ಕವಿಯ ಹಾಗೆ ಕಾಣ್ತಾನೆ. ಆದರೆ ಅವನ ಕೀರ್ತನೆಗಳ ಮರ್ಮವನ್ನು ನಾವು ಗ್ರಹಿಸಿದರೆ ಅಲ್ಲೊಂದು ಸಾಮಾಜಿಕ ವಿಮರ್ಶೆ ಇದೆ. ಹಾಗೇನೆ ಮನುಕುಲದ ಏಳಿಗೆಗಾಗಿ ಮಿಡಿಯುವ ಒಂದು ಹೃದಯ ಇದೆ. ಸಮಾನತೆಗಾಗಿ ಹಂಬಲಿಸುವ ಒಂದು ಮನಸ್ಸಿದೆ. ಅಧಿಕಾರದ ಕುರಿತ ತಿರಸ್ಕಾರ ಇದೆ. ಅಹಂ ನಿರಸನದ ಒಂದು ದಾರಿ ಇದೆ. ಸರ್ವ ಸಮರ್ಪಣೆಯ ಒಂದು ಭಾವ ಇದೆ. ಇದಕ್ಕೆ ನಾವು ಇಷ್ಟು ವರ್ಷಗಳ ಅನಂತರವೂ ಕೂಡ ಕನಕನನ್ನ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಳ್ತೇವೆ. ಕನಕ ನಿನ್ನಂತಾಗಬೇಕು ಕನಕ ಅಂತ ಅಶ್ವತ್ಥರ ಹಾಡುಗಳನ್ನು ಕೇಳದ ಕಿವಿಗಳೇ ಇಲ್ಲ, ಕನ್ನಡದ ಕಿವಿಗಳೇ ಇಲ್ಲ. ಬಹಳ ಮಧುರವಾದ ಹಾಡು. ಆ ಹಾಡಿನಲ್ಲಿ ಯಾಕೆ ನಾವು ಮತ್ತೆ ಮತ್ತೆ ಕನಕ ನಿನ್ನಂತಾಗಬೇಕು ಅಂತ ನಾವು ಬಯಸ್ತೇವೆ ಅಂದ್ರೆ, ಆತ ಜಗದ ನೋವನ್ನು ಪದ ಮಾಡಿ ಹಾಡಿದ ಒಬ್ಬ ಕವಿ, ಜಗದ ನೋವಿಗೆ ಮಿಡಿದ ಒಬ್ಬ ಕವಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವ ಪದ್ಯದಲ್ಲಿ ತಲ್ಲಣಗೊಂಡಿರುವ ಹೃದಯಕ್ಕೆ ಸಾಂತ್ವನವನ್ನ ನೀಡ್ತಾನೆ. ಅವನ ಕೀರ್ತನೆಗಳಲ್ಲಿ ಬುದ್ಧಿವಾದದ ಮಾತುಗಳಿವೆ. ಮಾತಾಪಿತರನ್ನು ಬಳಲಿಸಿದಾತನು ಯಾತ್ರೆಯ ಮಾಡಿದರೇನು ಫಲ ಅಂತ ಕೇಳ್ತಾನೆ. ಅಂದ್ರೆ ಇಂತಹ ಉಪದೇಶದ ಮಾತುಗಳನ್ನ, ಇಂತಹ ತಿದ್ದುವಿಕೆಯ ಮಾತುಗಳನ್ನ, ಸಾಂತ್ವನದ ಮಾತುಗಳನ್ನ ತನ್ನ ಕವಿತೆಗಳ ಕುಲದ ಕುರಿತು ಮಾತಾಡ್ತಾನೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕೇಳ್ತಾನೆ. ಅಂದ್ರೆ ಈ ಸಮಾಜ ಒಂದು ಸಮಾನತೆಯ ಒಂದು ಎಲ್ಲರಿಗೂ ಬದುಕಲು ಅವಕಾಶ ಇರುವ ಒಂದು ಮಾನವೀಯ ಧರ್ಮವನ್ನ ಕಟ್ಟಬೇಕೆನ್ನುವುದು ಕನಕನ ಆಶಯ ಆಗಿತ್ತು. ಈ ಆಶಯ ನಾಡಿನೆಲ್ಲೆಡೆ ಪಸರಿಸಬೇಕೆನ್ನುವುದು ನಮ್ಮ ಕರ್ನಾಟಕ ಸರ್ಕಾರದ ಹಂಬಲವೂ ಕೂಡ. ಆ ಹಿನ್ನೆಲೆಯಿಂದ 2003ರಲ್ಲಿ ಕನಕ ಅಧ್ಯಯನ ಪೀಠ ಇಲ್ಲಿ ಸ್ಥಾಪನೆಗೊಂಡಿತು. ಅದರ ಮೊದಲ ನಿರ್ದೇಶಕರಾಗಿದ್ದವರು ಕೂಡ ಇವತ್ತು ಅಚಾನಕ್ಕಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಒದಗಿದ್ದಾರೆ. ನಮ್ಗೆ ತುಂಬ ಸಂತೋಷ ಆಗಿದೆ. ಹಾಗೇನೆ ಕನಕದಾಸ ಸಂಶೋಧನಾ ಕೇಂದ್ರ 2008ರಲ್ಲಿ ಪ್ರಾರಂಭ ಆಯಿತು. ಈ ಪೀಠದಿಂದ ನಿರಂತರವಾಗಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಒಂದು ಬಹಳ ಪ್ರಮುಖವಾದ ಕಾರ್ಯಕ್ರಮ ಕನಕ ಕೀರ್ತನ ಗಂಗೋತ್ರಿ ಅನ್ನೋದು. ಇದರಲ್ಲಿ ಕನಕದಾಸರ ಕೀರ್ತನೆಗಳ ಗಾಯನದ ಒಂದು ಕಾರ್ಯಕ್ರಮವನ್ನು ಬೇರೆ ಬೇರೆ ಹಂತಗಳಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಮುಖ್ಯವಾಗಿ ಪದವಿ ಪ್ರೌಢಶಾಲೆ, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಸಿಬ್ಬಂದಿ ಮತ್ತು ಅಧ್ಯಾಪಕ ವರ್ಗ ಮತ್ತು ಸಾರ್ವಜನಿಕ ವಲಯ, ಹೀಗೆ 7 ವಿಭಾಗಗಳಲ್ಲಿ ನಾವು ಕನಕದಾಸರ ಕೀರ್ತನೆಗಳ ಗಾಯನದ ಕಾರ್ಯಕ್ರಮವನ್ನು, ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಮತ್ತು ಅದರಲ್ಲಿ ಆಯ್ಕೆಗೊಂಡ, ಪ್ರತಿ ವಿಭಾಗದಲ್ಲಿ ಆಯ್ಕೆಗೊಂಡ ಅತ್ಯುತ್ತಮ 3 ಆಯ್ಕೆಗಳಿಗೆ ಇವತ್ತು ಕನಕ ಪುರಸ್ಕಾರವನ್ನು ನೀಡಿ ನಾವು ಗೌರವಿಸುವರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಈ ವಿಶ್ವವಿದ್ಯಾಲಯದಲ್ಲಿ ಸುಮಾರು 21 ಪೀಠಗಳಿವೆ. ನಿರಂತರ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲ ಒಂದೇ ತರ ಅಲ್ಲದಿದ್ರೂ ಕೂಡ ಹೆಚ್ಚು ಕಡಿಮೆ ಎಲ್ಲ ಪೀಠಗಳು ಕೂಡ ತುಂಬಾ ಕ್ರಿಯಾತ್ಮಕವಾಗಿ ಕೆಲಸವನ್ನ ನಿರ್ವಹಿಸ್ತಾ ಈ ವಿಶ್ವವಿದ್ಯಾನಿಲಯದ ಬೌದ್ಧಿಕ ಮತ್ತು ಮಾನಸಿಕವಾದ ಒಂದು ಸಂಸ್ಕಾರವನ್ನ, ಒಂದು ಮೌಲ್ಯಾಧಾರಿತವಾದ ಬದುಕನ್ನ ಕುರಿತ ಒಂದು ಚಟುವಟಿಕೆಗಳ ಮೌಲ್ಯವನ್ನ ಪಸರಿಸುವ ಕೆಲಸವನ್ನ ಮಾಡ್ತಾ ವಿಶ್ವವಿದ್ಯಾಲಯಕ್ಕೆ ಒಂದು ಧನಾತ್ಮಕವಾದ ಆವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನುವುದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ವಿಶ್ವವಿದ್ಯಾನಿಲಯವನ್ನ ಮುನ್ನಡೆಸ್ತಾ ಇರತಕ್ಕಂಥ ಸನ್ಮಾನ್ಯ ಕುಲಪತಿಗಳು ಪ್ರೊಫೆಸರ್ PL ಧರ್ಮಾಸರ್ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇದ್ದಾರೆ. ತನ್ನ ಕ್ರಿಯೆಯಿಂದ ಇತರರಿಗೂ ಒಳಿತಾಗಬೇಕು, ಇದು ಧರ್ಮ ಎನ್ನುವ ಒಂದು ಶಬ್ದದ ಅರ್ಥ ಕೂಡ.
ಹಾಗೆ ಭಾವಿಸುವ, ಹಾಗೆ ಮನಸ್ಸಿನಲ್ಲಿ ಸದಾ ಉಳಿದವರಿಗೆ ಈ ವಾತಾವರಣಕ್ಕೆ ಒಳಿತಾಗಬೇಕು ಎಂದು ಬಯಸುವ ಹಂಬಲವುಳ್ಳ ಒಬ್ಬರು ಸನ್ಮನಸ್ಸಿನ ಸಹೃದಯಿ ವ್ಯಕ್ತಿತ್ವದ ಕುಲಪತಿಗಳು. ಅವರೊಳಗಡೆ ಒಂದು ಮಾನವೀಯ ಕಳಕಳಿ ಇದೆ. ಅವರ ಮಾತುಗಳನ್ನು ಕೇಳಿದ್ದೇವೆ, ಅವರ ಈವರೆಗಿನ ಅವರ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿದೆ. ಅವರ ಒಳಗಡೆ ಒಂದು ಮಾನವೀಯ ಕಳಕಳಿ ಇದೆ. ಅವರ ಒಳಗೆ ಒಂದು ಅದ್ಭುತವಾದ ಕರ್ತವ್ಯ ಪ್ರಜ್ಞೆ ಇದೆ. ವಿವಿಯನ್ನ ಶಿಸ್ತುಬದ್ಧವಾಗಿ ಮುನ್ನಡೆಸಬೇಕೆನ್ನುವ ಒಂದು ಸಂಕಲ್ಪ ಅವರಿಗಿದೆ. ಅದು ಸಾಧ್ಯ ಎನ್ನುವ ದೃಢ ವಿಶ್ವಾಸವೂ ಕೂಡ ಅದರ ಜೊತೆಗಿದೆ. ಇವೆಲ್ಲ ಇರುವ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ನಮ್ಮ ಕುಲಪತಿಗಳಾಗಿ ನಮಗೆ ಒದಗಿ ಬಂದಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲರಿಗೂ ಕೂಡ, ಪೊಲಿಟಿಕಲ್ ಸೈನ್ಸಿನ ಪ್ರಾಧ್ಯಾಪಕರಾದರೂ ಕೂಡ ಅವರ ಮಾತು ಮತ್ತು ಆಲೋಚನೆಗಳಲ್ಲಿ ಒಂದು ಕವಿ ಹೃದಯ ಇದೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಒಲವು ಇದೆ. ಅವರು ಕೆಲಕಾಲ ಗಾಂಧಿ ಅಧ್ಯಯನ ಸೆಂಟರನ್ನ ಮುನ್ನಡೆಸಿದಂತಹ ಹಿರಿಯರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯವನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ ನಿರ್ದೇಶಕರವರು. ಅವರ ಕಾಲದಲ್ಲಿ ಇಲ್ಲಿ ಸೌತ್ ಝೋನ್ ಕಲ್ಚರಲ್ ಮೀಟ್ ಆದದ್ದನ್ನು ನಾವು ನೆನಪು ಮಾಡಿಕೊಡ್ತೇವೆ. ಅಷ್ಟು ಇಡೀ ನಮ್ಮ ದಕ್ಷಿಣ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದು ಅದನ್ನು ಅಚ್ಚುಕಟ್ಟಾಗಿ, ಒಂದು ಚೂರು ಗೊಂದಲ ಇಲ್ಲದ ಹಾಗೆ ಬಹಳ ಅಚ್ಚುಕಟ್ಟತನದಿಂದ ಸಂಘಟಿಸಿದ ಒಬ್ಬ ಅತ್ಯುತ್ತಮ ಸಂಘಟಕ ಅವರು. ಮಾತ್ರ ಅಲ್ಲ, ಅವರು ಪರೀಕ್ಷಾಂಗ ಕುಲ ಸಚಿವರಾಗಿ ಮಾಡಿದ ಕೆಲಸವನ್ನು ನಾವು ಗಮನಿಸಿದ್ದೇವೆ. ಹಾಗೆ ವಿವಿಧ ಏನೆಲ್ಲ ತಮಗೆ ಬಂದಿರುವ ಜವಾಬ್ದಾರಿ ಇದೆ ಅದನ್ನು ಸಮರ್ಥವಾಗಿ ನಿರ್ವಹಿಸಿದ ಸನ್ಮಾನ್ಯ ಕುಲಪತಿಗಳು ಈಗಲೂ ನಮ್ಮ ಈ ಪೀಠದ ಚಟುವಟಿಕೆಗಳು ಏನಾಗ್ತವೆ ಅಂತ ಸಿಕ್ಕಾಗಲೆಲ್ಲ ಅವರು ಆ ಕಾರ್ಯಕ್ರಮಗಳನ್ನೆಲ್ಲ ಚೆನ್ನಾಗಿ ನಡೆಸಿಕೊಳ್ಬೇಕು ಅಂತ ಬಹಳ ಪ್ರೀತಿಯಿಂದ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ. ಇವತ್ತು ನಮಗೆ ವಿಶೇಷ ಉಪನ್ಯಾಸವನ್ನ ನೀಡುವುದಕ್ಕಾಗಿ ಆಗಮಿಸಿರುವ ಹಿರಿಯರು ಡಾಕ್ಟರ್ ನರೇಂದ್ರ ರೈ ಬೇರ್ಲಾವ್. ಅವರ ಹೆಸರನ್ನು ಕೇಳದವರಿಲ್ಲ. ಒಂದಲ್ಲ ಒಂದು ಪತ್ರಿಕೆಯಲ್ಲಿ ಅವರ ಅಂಕಣಗಳನ್ನು ನಾವು ಓದಿದವರೇ ಇದ್ದೇವೆ. ಅವರ ಮಾತುಗಳನ್ನು ಕೇಳುವುದಂದ್ರೆ ಅದೊಂದು ಕಾವ್ಯಾನುಭವ. ಒಂದು ಕಾವ್ಯವನ್ನು ಓದಿದ ಒಂದು ವಿಶಿಷ್ಟವಾದ ಒಂದು ಅನುಭವವನ್ನು ಅವರು ಕೊಡಬಲ್ಲವರು. ಅವರ ಮಾತಿನಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಒಂದು ಧ್ಯಾನದ ಗುಣ ಇದೆ. ಒಂದು ಧ್ಯಾನ, ಒಂದು ಮೌನ ಅವರನ್ನ ಆವರಿಸಿಕೊಂಡಿದೆ. ಅವರ ಮಾತುಗಳಲ್ಲೇ ಕೂಡ ಅದನ್ನು ನಾವು ಗುನುಗುಣಿಸುವುದಕ್ಕೆ ಸಾಧ್ಯ ಆಗುತ್ತೆ. ಪತ್ರಿಕೋದ್ಯಮಿಯಾಗಿ ಬಹಳ ದೊಡ್ಡ ಹೆಸರು ಕರ್ನಾಟಕದಲ್ಲಿ. ಆರಂಭದ ದಿನಗಳಲ್ಲಿ ಉದಯವಾಣಿ ಬೆಳಗದಲ್ಲಿ ಅವರು ಸುಮಾರು ವರ್ಷಗಳ ಕಾಲ ತರಂಗ ಪತ್ರಿಕೆಯಲ್ಲಿ ಮತ್ತೆ ಉಳಿದ ಉದಯವಾಣಿಯ ಇತರ ಪತ್ರಿಕೆಗಳೇನು ಎಲ್ಲ ಪತ್ರಿಕೆಗಳಲ್ಲಿ ಕೂಡ ಮುಖ್ಯ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಬರವಣಿಗೆಯನ್ನ ವ್ಯಾಪಿಸಿಕೊಂಡ ಅವರು ಆ ಬಳಿಕ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಪುತ್ತೂರಿನಲ್ಲಿ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಇನ್ನೇನು 4 ತಿಂಗಳಲ್ಲಿ ಅವರು ವಿಶ್ರಾಂತಿ ಜೀವನಕ್ಕೆ ಕಾಲಿಡುವವರಿದ್ದಾರೆ. ಸುದೀರ್ಘವಾಗಿರುವ ಒಂದು ಪತ್ರಿಕೋದ್ಯಮದ ಬದುಕು ಮತ್ತು ಸುದೀರ್ಘವಾಗಿರುವ ಒಂದು ಅಧ್ಯಾಪನದ ಬದುಕು ಅವರ ಅನುಭವದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿದೆ. ಮಾತ್ರ ಅಲ್ಲ, ತುಂಬಾ ನಾಡಿನಲ್ಲಿ ತುಂಬಾ ಪ್ರಗತಿಪರವಾಗಿ ಚಿಂತನೆ ಮಾಡುವ, ಮಾನವೀಯವಾಗಿ ಆಲೋಚನೆ ಮಾಡುವ ಒಬ್ಬರು ನಮ್ಮ ಕರಾವಳಿ ಭಾಗದ ಒಂದು ಸಾಕ್ಷಿ ಪ್ರಜ್ಞೆಯ ಹಾಗೆ ಇರುವವರು. ಕೃಷಿ ಅಂದ್ರೆ ಅವರಿಗೆ ಪ್ರಾಣ. ಹಸಿರು ಸಾಹಿತ್ಯ, ಕರ್ನಾಟಕದಲ್ಲಿ ಹಸಿರು ಸಾಹಿತ್ಯದ ಕುರಿತು ನಾವೇನಾದ್ರೂ ಮಾತಾಡುತ್ತಿದ್ರೆ, ಇಕೋ ಲಿಟ್ರೇಚರ್, ಪರಿಸರ ಸಾಹಿತ್ಯದ ಕುರಿತು ನಾವು ಮಾತಾಡುವಾಗ ಬಹಳ ಮುಖ್ಯವಾಗಿ ತೇಜಸ್ವಿಯ ನಂತರ ಕಾಣಸಿಗುವ ಬಹಳ ಮುಖ್ಯ ವ್ಯಕ್ತಿತ್ವ ದೇರ್ಲಾ ಅವರು. ತೇಜಸ್ವಿಯವರ ಜೊತೆಗೆ ನಿಡುದಾರದ ಒಡನಾಟ ಇದ್ದ, ತೇಜಸ್ವಿಯ ಬದುಕನ್ನೆಲ್ಲ ತಮ್ಮ ಬರವಣಿಗೆಯ ಮೂಲಕ ಕಟ್ಟಿಕೊಟ್ಟಿರತಕ್ಕಂಥ ದೇರ್ಲಾ ಅವರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ನಮಗೆ ಖುಷಿಯಾಗಿದೆ. ನಮ್ಗೆ ಇನ್ನೊಂದು ಸಂತೋಷ ಏನಂದ್ರೆ SVP ಕನ್ನಡ ಅಧ್ಯಯನ ಸಂಸ್ಥೆ, ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅವರು ಹಿರಿಯ ವಿದ್ಯಾರ್ಥಿ ಕೂಡ ಎನ್ನುವುದು ನಮ್ಮ ಅಭಿಮಾನದ ಸಂಗತಿ. ಶ್ರೀಯುತರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತೇನೆ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಘುರಾಜ್ ಕದ್ರಿಯವರು, ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರವರು, ಯುವಕರು, ಆದರೆ ತುಂಬಾ ಒಳ್ಳೆಯ ಕ್ರಿಯಾಶೀಲವಾದ ಮತ್ತು ತುಂಬಾ ಪ್ರಗತಿಪರವಾದ ಆಲೋಚನೆಗಳನ್ನ ಇಟ್ಟುಕೊಂಡಿರತಕ್ಕಂತಹ ಹಿರಿಯರು. ಶ್ರೀ ಗೋಕರ್ಣನಾಥೇಶ್ವರ ಪದವಿ ಕಾಲೇಜಿನ ಪ್ರಾಂಶುಪಾಲರು. ಮುಖ್ಯವಾಗಿ ಇಲ್ಲಿ ನೆನಪು ಮಾಡಿಕೊಳ್ಬೇಕಾದ ಒಂದು ಸಂಗತಿ ಇದೇನೆಂದ್ರೆ, ಈ ಹಿಂದೆ ಕನಕ ಗಂಗೋತ್ರಿ ಕಾರ್ಯಕ್ರಮದಲ್ಲಿ ಅವರು ಹಾಡಿ ಕನಕ ಪುರಸ್ಕಾರಕ್ಕೆ ಭಾಜನರಾದವರು. ಮಾತ್ರ ಅಲ್ಲ, ನಮ್ಮ ಕನಕದ ಸಂಶೋಧನಾ ಕೇಂದ್ರದಿಂದ ಕನಕದಾಸರ ಕೀರ್ತನೆಗಳ ಸಿಡಿಯೊಂದನ್ನು ಮಾಡಿದ. ಆ ಸಿಡಿಯಲ್ಲಿ ಕೂಡ ಅವರು ಹಾಡಿದ್ದಾರೆ. ತುಂಬಾ ಮಧುರವಾದ ಗಾಯಕ ಕೂಡ.
ಅಖಿಲ ಭಾರತ ಮಂಡಳ ಯುವ ವೇದಿಕೆ ಅಧ್ಯಕ್ಷರಾಗಿ ಕೂಡ ಅವರು ಬಹಳ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸಿದವರು. ಈಗ ಸಿಂಡಿಕೇಟ್ ಸದಸ್ಯರಾಗಿ ಇಡೀ ಮಂಗಳೂರು ವಿಶ್ವವಿದ್ಯಾಲಯದ ಅಭಿವೃದ್ಧಿ, ಅದರ ಪ್ರಗತಿ, ಅದರ ಬಗೆಗೆ ತುಂಬಾ ಪ್ರೀತಿ ಕಾಳಜಿಯಿಂದ ಕಾರ್ಯನಿರ್ವಹಿಸ್ತಾ ಇರುವವರು ಮತ್ತು ನಮ್ಮ ಆಡಳಿತದ ಜೊತೆಗೆ ತುಂಬಾ ಸಹಕಾರದ ಗುಣದಿಂದ ಕೈ ಜೋಡಿಸ್ತಾ ಇರುವವರು ರಘುನಾಥ್ ಕದ್ರಿ ಅವರಿಗೆ ಅತ್ಯಂತ ಪ್ರೀತಿಯಿಂದ ನಮ್ಮವರು. ಆದರೆ ನಾಡಿನ ಪ್ರಸಿದ್ಧ ವಿದ್ವಾಂಸರು, ನಮ್ಗೆ ಬಹಳ ಪ್ರೀತಿ, ನಾವು ಬಹಳ ಸಲುಗೆಯಿಂದ ಮಾತಾಡ್ತೇವೆ. ಆದರೆ ವಾಸ್ತವದಲ್ಲಿ ಇಡೀ ಕರ್ನಾಟಕ ಅತ್ಯಂತ ಗೌರವದಿಂದ ನೋಡುವ ಒಬ್ಬರು ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ವಿಭಾಗ ಮುಖ್ಯಸ್ಥರಾಗಿ, ಆ ಬಳಿಕ ನಮ್ಮಲ್ಲಿ ಕುಲಸಚಿವರಾಗಿ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಅಭಿವೃದ್ಧಿಯಲ್ಲಿ ಕೊಟ್ಟ ಕೊಡುಗೆಯನ್ನ ನಾವು ಈ ಸಂದರ್ಭದಲ್ಲಿ ಗೌರವದಿಂದ ನೆನಪು ಮಾಡಿಕೊಳ್ತೇವೆ. ಅದು ಮಾತ್ರ ಅಲ್ಲ, ಅವರು ಜಾನಪದ ವಿಶ್ವವಿದ್ಯಾಲಯ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಕಾರ್ಯನಿರ್ವಹಿಸಿದವರು ಮತ್ತು ಈಗ ವಿಶ್ರಾಂತಿ ಜೀವನದಲ್ಲಿ ಕೂಡ ಸುಮ್ಮನೆ ಕುಳಿತುಕೊಂಡವರಲ್ಲ. ತಮ್ಮ ಏನು ವಿದ್ವತ್ತಿನ ಕೆಲಸ ಇದೆ, ತಮ್ಮ ಸಾಹಿತ್ಯದ ಪರಿಚಾರಿಕೆ ಏನಿದೆ, ಆ ಕೆಲಸವನ್ನು ನಿರಂತರವಾಗಿ ನಿರ್ವಹಿಸ್ತಾ ಇರೋರು. ಇತ್ತೀಚೆಗೆ ಅವರು ತಂದಿರುವ 3-4 ಸಂಪುಟಗಳು, ತುಳುವಿನ ಸಾಹಿತ್ಯದ ಇಂಗ್ಲಿಷ್ ಅನುವಾದದ ಸಂಪುಟಗಳನ್ನು ನೋಡಿದರೆ ಅವರು ನಿವೃತ್ತ ಜೀವನದಲ್ಲಿ ಮಾಡಿದ ಒಂದು ಅಗಾಧವಾದ ಕೆಲಸ ಎಂಥದ್ದು ಅಂತ ನಮಗೆ ಅರ್ಥ ಆಗುತ್ತೆ. ಅವರು ಕನಕದಾಸ ಕೇಂದ್ರವನ್ನ ಆರಂಭದ ದಿನಗಳಲ್ಲಿ ಮುನ್ನಡೆಸಿದ ಹಿರಿಯರು ಕೂಡ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ಬೇಕಾದ ಇನ್ನೊಂದು ಹೆಸರು, ಮಂಗಳೂರು ನಮ್ಮ ಕನ್ನಡ ವಿಭಾಗದಲ್ಲಿ ಈ ಕನಕದಾಸ ಪೀಠವನ್ನ ನಿಡುಗಾಲ ಮುನ್ನಡೆಸಿದ ಇನ್ನೊಬ್ಬರು ಹಿರಿಯರು ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರು ಇದೇನೋ ಒಂದು ಸೇರಿಕೊಳ್ಳುವರಿದ್ದಾರೆ. ಅವರು ತುಂಬಾ ವರ್ಷಗಳ ಕಾಲ ಈ ಪೀಠವನ್ನು ತುಂಬಾ ಸಕ್ರಿಯವಾಗಿ ಮುನ್ನಡೆಸಿದವರು. ಅವರನ್ನು ಕೂಡ ಇಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಹಾಗೇನೆ ಇಲ್ಲಿ ಇವತ್ತು ವಿಶೇಷವಾಗಿ ಸ್ವಾಗತಕ್ಕೆ ನಾನು ಸ್ವಾಗತಿಸಲೇಬೇಕಾದವರು ಯಾರಂದ್ರೆ, ಸುಮಾರು 23 ಜನ ಗಾಯಕರು ಇವತ್ತು ಬಂದಿದ್ದಾರೆ. ನಾಡಿನ ಪ್ರತಿಭಾನ್ವಿತ ಗಾಯಕರು ಇವತ್ತು ಇಲ್ಲಿ ಬಂದಿದ್ದಾರೆ ಸರ್. ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ, ಅಲ್ಲಿ ಸಾರ್ವಜನಿಕದಿಂದ ತೊಡಗಿ ಪ್ರೌಢಶಾಲೆಯವರೆಗೆ ಬೇರೆ ಬೇರೆ ನೆಲೆಗಳಲ್ಲಿ ಯಾರು ಅತ್ಯುತ್ತಮವಾಗಿ ಹಾಡುವವರೆಲ್ಲ ಇಲ್ಲಿ ಬಂದು ಇವತ್ತು ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿ ನಮಗೆ ತುಂಬಾ ಸಂತೋಷ ಕೊಟ್ಟಿದೆ. ನಮ್ಮ ಇಡೀ ಚಟುವಟಿಕೆಯ ಜೊತೆಗೆ ನೀವು ತೋರಿದ ಪ್ರೀತಿ, ನೀವು ತೋರಿದ ಸಹಕಾರ ಮತ್ತು ನಿಮ್ಮ ಈಗ ನೀವು ಆಗಮಿಸಿರುವುದು ಎಲ್ಲವೂ ಕೂಡ ನಮಗೆ ಸಂತೋಷ ಕೊಟ್ಟಿದೆ. ಪ್ರತಿಭಾನ್ವಿತ ಗಾಯಕರನ್ನು, ಗಾಯಕ ತಂಡದ ಸದಸ್ಯರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳು ಬಂದಿದ್ದಾರೆ. ಪ್ರೊಫೆಸರ್ ಸರೋಜಿನಿ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಗೌಡ ಅವರು ಆಗಮಿಸಿದ್ದಾರೆ. ಮತ್ತೆ ಮ್ಯಾಥ್ಸ್ ವಿಭಾಗದ ಚಂದ್ರು ಹೆಗಡೆ ಅವರು ಬಂದಿದ್ದಾರೆ. ಹೀಗೆ ಮತ್ತೆ ನಮ್ಮ ಉಳ್ಳಾಲ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ಗೌರವ ಕಾರ್ಯದರ್ಶಿಗಳಾದ ರವೀಂದ್ರ ರೈ ಕಲ್ಲಿಮಾರ್ ಅವರು ಆಗಮಿಸಿದ್ದಾರೆ. ಮತ್ತೆ ಅನೇಕ ಮಂದಿ ಅಧ್ಯಾಪಕರು ಆಗಮಿಸಿದ್ದೀರಿ. ಎಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೇಳಿಕೆಯನ್ನು ಮನ್ನಿಸಿ ನಮ್ಮ ಮ್ಯಾಥ್ಸ್ ವಿಭಾಗದ ವಿದ್ಯಾರ್ಥಿಗಳು ಕೆಲವರು ಬಂದಿದ್ದೀರಿ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆಗೆ ಈ ಸಂಘಟನೆಯ ಕೆಲಸದಲ್ಲಿ ತೊಡಗಿ ಉಪಸ್ಥಿತಿಯವರೆಗೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ಲರನ್ನು ಕೂಡ ವಿವಿಧ ಪೀಠಗಳ, ನಮ್ಮ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ವಿವಿಧ ಪೀಠಗಳ ಸಂಶೋಧನಾ ಸಹಾಯಕರು, ಸಿಬ್ಬಂದಿಗಳು ಆಗಮಿಸಿದ್ದೀರಿ. ನಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಕನಕದಾಸ ಸಂಶೋಧನಾ ಕೇಂದ್ರದಲ್ಲಿ ಇದರ ಕಾರ್ಯಚಟುವಟಿಕೆಗಳು ಬಹಳ ಸುಸೂತ್ರವಾಗಿ ಚಂದಕ್ಕೆ ನಡಿಬೇಕಿದ್ರೆ ಬಹಳ ಶಿಸ್ತಿನಿಂದ ಅದನ್ನು ಕೆಲಸ ಮಾಡ್ತಾ ಇರುವ ನಮ್ಮ ಸರಿತಕ್ಕ ಇದ್ದಾರೆ, ಮತ್ತೆ ಕಿರಣ್ ಇದ್ದಾರೆ, ಜೊತೆಗೆ ಪ್ರಸಾದ್ ಮತ್ತು ಉಳಿದ ಎಲ್ಲ ಯಾರು ಸಹಕಾರ ನೀಡಿದ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಗಾಯಕರ ಹೆತ್ತವರು ಬಂದಿದ್ದೀರಿ, ಪೋಷಕರು ಬಂದಿದ್ದೀರಿ, ಆಸಕ್ತರು, ಆಮಂತ್ರಿತ ಆಸಕ್ತರು ಅನೇಕರು ಆಗಮಿಸಿದ್ದೀರಿ. ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೇನೆ ನಮಗೆ ದಾಖಲೀಕರಣದಲ್ಲಿ ಸಹಕಾರವನ್ನು ನೀಡ್ತಾ ಇರುವ, ಯಾವತ್ತು ನಿರಂತರ ಬಹಳ ಪ್ರೀತಿಯ ಸಹಕಾರವನ್ನು ನೀಡ್ತಿರುವ ಚಂದ್ರಶೇಖರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮದ ಗೆಳೆಯರು ಸತೀಶ್ ಕೋಡಾಜಿ ಅವರು ಬಂದಿದ್ದಾರೆ, ಹಾಗೂ ಇನ್ನೂ ಕೆಲವರು ಮಾಧ್ಯಮದ ಗೆಳೆಯರು ಬಂದು ನಮ್ಮ ಜೊತೆಗೆ ಸೇರಿಕೊಳ್ಳುವರಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಮಾತನಾಡ್ತೇನೆ. ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿದೆ ಸರ್. ತಮಗೂ ಕೂಡ ಸ್ವಾಗತ. ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವ ಪ್ರೊಫೆಸರ್ ಟಿ ಎಲ್ ಧರ್ಮಸ್ಥರ್ ಅವರಿಗೆ
ಈ ಕಾರ್ಯಕ್ರಮದ ನೆನಪಿನ ದ್ಯೋತಕವಾಗಿ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಎಸ್ವಿಟಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಾಗಪ್ಪಗೌಡ ಸರ್ ಅವರಲ್ಲಿ ಕೇಳಿಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮಗೆ ಒದಗಿ ಬಂದಿರುವ ಜಾನಪದ ವಿದ್ವಾಂಸರು, ಅನುವಾದಕರು, ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರುವ ಗುರುಗಳು ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಅವರಿಗೆ ಡಾಕ್ಟರ್ ಸರೋಜಿನಿ ಮೇಡಮ್ ರವರು ಪುಸ್ತಕ ಸ್ಮರಣಿಕೆಯೊಂದಿಗೆ ದೂರು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾರೆ. ಉಪನ್ಯಾಸ ನೀಡಲಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲ ಸರ್ ಅವರಿಗೆ ಕುಲಪತಿಗಳು ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಮುಖ್ಯ ಅತಿಥಿಗಳಾಗಿರುವ ಶ್ರೀ ರಘುರಾಜ್ ಕದ್ರಿಯವರಿಗೆ ರವೀಂದ್ರ ರೈ ಕಲ್ಲಿಮರ್ ಸರ್ ಅವರು ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸಬೇಕೆಂದು ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಸನ್ಮಾನ್ಯ ಅಚ್ಯುತಗಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಮಹಾತ್ಮರ ಬದುಕು ವರ್ತಮಾನದ ನಮ್ಮ ಬಾಳಿಗೆ ದೀವಿಗೆಗಳು. ಇಂತಹ ಬೆಳಕಿನ ಕಿಂಡಿಗಳು ಭವಿಷ್ಯದ ಕತ್ತಲನ್ನು ಬಗೆದು ಬೆಳಕಿನ ದಾರಿಯನ್ನು ಸಾಗುವುದಕ್ಕೆ ನೆರವಾಗುತ್ತವೆ. ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕುಲಪತಿಯವರಲ್ಲಿ ವಿನಂತಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜೊತೆಯಾಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಹೊತ್ತು ಕನಕದಾಸರ ಕೀರ್ತನೆಗೆ ದನಿಯಾಗುತ್ತಾರೆ ಮಂಗಳೂರಿನ ಸರೋಜಿನಿ ಮಧುಸೂದನ್ ಕುಶೆ ಶಾಲೆಯ ಕಿಣಿರೆನ್ನುತ್ತ ಪೊಂಗೊಳಲ
ಪದದ ಸ ನಿನ ಪದದ ಸ ಬಾರೋ ಕೃಷ್ಣೆ ಬಾರೋ ನಿನ ಮುಖ ತೋರೋ ನಿನ ಸರಿಯಾರೋ ಜಗದರ ಶೀಲನೆ ಬಾರೋ ಕೃಷ್ಣೆ. ಕನಕ ಸ್ಮೃತಿ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಮಾಡಲಿರುವವರು ಡಾಕ್ಟರ್ ನರೇಂದ್ರ ರೈ ದೇರ್ಲಾಯಿ. ವೃತ್ತಿಯಿಂದ ಪ್ರಾಧ್ಯಾಪಕರು, ಪ್ರವೃತ್ತಿಯಿಂದ ಸಾಹಿತಿ, ಪತ್ರಕರ್ತ, ಸಂಪಾದಕ, ಅನುವಾದಕ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು. ತೇಜಸ್ವಿಯವರ ಒಡನಾಡಿಯಾಗಿದ್ದವರು ದೇರ್ಲಾ. ವಿದ್ಯಾರ್ಥಿ ಸ್ನೇಹಿ ಅಧ್ಯಾಪಕರಾಗಿ ಗ್ರಾಮೀಣ ನೆಲೆಯ ವಿದ್ಯಾರ್ಥಿಗಳಿಗೆ ಕೃಷಿಯ ವಿಶಿಷ್ಟತೆಯನ್ನು ಪರಿಚಯಿಸಿದವರು ಇವರು. ಸಾವಯವ ಕೃಷಿ, ಬೇರು ಬದುಕು, ನೆಲಮುಖಿ, ಹಳ್ಳಿಯ ಆತ್ಮಕತೆ, ಬೀಜಧಾನ್ಯ ಮುಂತಾದ ಕೃತಿಗಳನ್ನು ಗಮನಿಸಿದರೆ ದೇರ್ಲಾ ಅಪ್ಪಟ ಕೃಷಿ ಸಾಹಿತ್ಯವನ್ನು ಬರೆದವರು ಮತ್ತು ಹಾಗೆ ಬದುಕಿದವರು. ಮೆಲುಮಾತಿನ ಆದರೆ ಗಟ್ಟಿ ಆಸ್ತಿಗಳನ್ನೆಲ್ಲ ಮೌಲಿಕ ವ್ಯಕ್ತಿತ್ವದ ದೇರ್ಲಾರವರ ಉಪನ್ಯಾಸಕ್ಕೆ ಕಿವಿಯಾಗೋಣ. ಆತ್ಮೀಯ ಗೆಳೆಯ ಧನಂಜಯ ಕುಂಬಳೆ ಅವರು ನನ್ನನ್ನು ಸ್ವಲ್ಪ ಧ್ಯಾನಿ, ಮೌನಿ ಅಂತ ಹೇಳಿದರು. ನಾನಿವತ್ತು ತುಂಬ ಗಂಭೀರವಾಗಿ ಕೂರೋದಕ್ಕೆ ಕಾರಣ ಇಬ್ಬರು ಕುಲಪತಿಗಳ ಆಚೆ ಈಚೆ ಇದ್ರು. ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಕೂತಿದ್ದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಗಣಿತವೇತ್ತ ಕುಲಪತಿಗಳೇ, ನನ್ನ ಮಾರ್ಗದರ್ಶಕರು, ಹಿತಚಿಂತಕರು ಆದಂತಹ ಡಾಕ್ಟರ್ ಚಿನ್ನಪ್ಪ ಗೌಡ ಅವರೇ, ರಘುರಾಜ್ ಕದ್ರಿ ಅವರೇ, ಕುಂಬಳೆ ಅವರೇ ಮತ್ತು ಎಲ್ಲ ಸಹೃದಯರೇ, ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳು. ಜನಸಂತನಾದ ಕನಕನ ಬಗ್ಗೆ, ನೆಲ ಸಂತನಾದ ಒಬ್ಬ ರೈತನ ಮಗನಾದ ನಾನು ಒಂದು 15ರಿಂದ 20 ನಿಮಿಷ ನನ್ನ ಆಲೋಚನೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಒಬ್ಬ ಅಲ್ಲಮನ ಬಗ್ಗೆ, ಒಬ್ಬ ಬಸವನ ಬಗ್ಗೆ, ಒಬ್ಬ ಕನಕನ ಬಗ್ಗೆ, ಒಬ್ಬ ಶರೀಫನ ಬಗ್ಗೆ, ಒಬ್ಬ ನಾರಾಯಣ ಗುರುಗಳ ಬಗ್ಗೆ, ಒಬ್ಬ ಅಂಬೇಡ್ಕರ್, ಒಬ್ಬ ಗಾಂಧಿ ಮೊದಲಾದವರ ಪೀಠಗಳು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಘನತೆಯನ್ನು, ಪ್ರಭಾವಲಯವನ್ನು ವಿಸ್ತರಿಸುವುದು ಅಂತ ಭಾವಿಸಿಕೊಂಡವರಲ್ಲಿ ನಾನು ಕೂಡ ಒಬ್ಬ. ಒಂದು ಕಾಲದಲ್ಲಿ 100 ವರ್ಷಗಳ ಹಿಂದೆ ಲೋಕ ವಿಶ್ವವಿದ್ಯಾನಿಲಯದ ಜನಸಮುದಾಯದ ನಡುವೆ ಇದ್ದ ಒಬ್ಬ ಕನಕನನ್ನ, ಒಬ್ಬ ಚೌಡಯ್ಯನನ್ನ ಅಥವಾ ಒಬ್ಬ ನಾರಾಯಣ ಗುರುಗಳನ್ನು ವಿಶ್ವವಿದ್ಯಾನಿಲಯದ ಒಳಗಡೆ ಕೂರಿಸುವುದರಿಂದ ನಾವು ಆ ವಿಶ್ವವಿದ್ಯಾನಿಲಯವನ್ನು ಬಿಟ್ಟು ಹೋಗುವ ಮಕ್ಕಳ ಎಡಬಲದ ರೆಕ್ಕೆಗಳಿಗೆ ಪದವಿ ಪತ್ರಗಳನ್ನು ಜೋಡಿಸಿ, ಆ ಪದವಿ ಪತ್ರಗಳನ್ನು ಹಿಡ್ಕೊಂಡು ಒಳ್ಳೆಯ ಉದ್ಯೋಗವನ್ನು ಪಡೆದು, ಒಳ್ಳೆಯ ಉದ್ಯೋಗದಿಂದ ಹೆಚ್ಚಿನ ವೇತನವನ್ನು ಪಡೆದು, ಹೆಚ್ಚಿನ ವೇತನದಿಂದ ಹೆಚ್ಚಿನ ಶ್ರೀಮಂತಿಕೆಯನ್ನು ಗಳಿಸುವ ಅರ್ಥ ಪ್ರಧಾನ, ಅರ್ಥವಿಲ್ಲದ ಬದುಕಿನ ಸಂದರ್ಭದಲ್ಲಿ ಆ ಮನುಷ್ಯರ ಒಳಗಡೆ, ಆ ಮಕ್ಕಳ ಒಳಗಡೆ ಒಂದು ಸೂಕ್ಷ್ಮ ಸಂವೇದನೆಯನ್ನು ಜೋಡಿಸುವ ಈ ರೀತಿಯ ಪೀಠಗಳು ಅದೇ ಮಕ್ಕಳಿರುವ ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ಆ ಶಿಕ್ಷಣಕ್ಕೆ ಒಂದು ಅರ್ಥ ಬರುತ್ತೆ, ಒಂದು ಗಂಭೀರತೆ ಬರುತ್ತೆ, ಒಂದು ಘನತೆ ಬರುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇವತ್ತು ಕನಕ ಅಂತಂದರೆ ಬಹುಶಃ ನಾವು ಕೀರ್ತನೆಗಳನ್ನು ಬಹಳ ಸೊಗಸಾಗಿ, ಹೃದಯಕ್ಕೆ ಹತ್ತಿರವಾಗಿ, ಆಪ್ತವಾದಂಥ ಭಾಷೆಯಲ್ಲಿ ಹಾಡಿದರು ಇಬ್ಬರು. ನನಗನಿಸುತ್ತೆ ಕನಕನನ್ನು ಎದೆಯ ಮೇಲೆ ಇಟ್ಟುಕೊಂಡು ಹಾಡುವ ರೀತಿ ಒಂದು ಬಗೆಯದಾದರೆ, ಆ ಎದೆಯಲ್ಲಿ ಇಟ್ಟುಕೊಳ್ಳಬೇಕಾದಂಥ ಹಾಡಿನ ಒಳಗಡೆ ತೂರಿಕೊಂಡು ಬದುಕಿನ ಸೂಕ್ಷ್ಮತೆಗಳನ್ನು ಅರಿಯುವ ಈ ರೀತಿಯ ನುಡಿ ಅಥವಾ ಮಾತಿನ ವಿಚಾರಗಳನ್ನು ಕೂಡ ಈ ರೀತಿಯ ಪೀಠಗಳು ಮಾಡ್ತಾ ಇರುವುದು ಅತ್ಯಂತ ಸೂಕ್ತ ಅಂತ ಭಾವಿಸಿಕೊಂಡಿದ್ದೇನೆ.
ಬಹಳ ಮುಖ್ಯವಾಗಿ ಇವತ್ತು ನಾವು ಒಂದು ಅತಿರೇಕದ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ಕಳೆದ 4 ವರ್ಷಗಳಲ್ಲಿ 1,20,000 ಗಂಟೆ ಟಿವಿಯಲ್ಲಿ ಕೊರೋನಾದ ಬಗ್ಗೆ ಚರ್ಚೆ ಆಯಿತು. ಸುಮಾರು 88,000 ಕೊರೋನಾದ ಬಗ್ಗೆ ಲೇಖನಗಳು ಪ್ರಕಟ ಆದವು ನಮ್ಮ ದೇಶದಲ್ಲಿ. ಸುಮಾರು 4-5 ಲಸಿಕೆಗಳು ಹುಟ್ಟಿಕೊಂಡು ವೈಜ್ಞಾನಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾದವು, ಸಂಶೋಧನೆಗಳಾದವು. ಆದರೆ ಯಾರೂ ಗಮನಿಸದ, ಯಾರೂ ಸಂಶೋಧನೆ ಮಾಡದ ಒಂದು ಸೂಕ್ಷ್ಮತೆ ಏನು ಅಂತಂದರೆ, ಕಳೆದ 4 ವರ್ಷಗಳಲ್ಲಿ ನಮ್ಮ ಮನುಷ್ಯರ ಮನಸ್ಸು ಬದಲಾದದ್ದು. ನಾನು ಇದನ್ನು ಒಬ್ಬ ಉಪನ್ಯಾಸಕನಾಗಿ ಇದನ್ನು ಪ್ರತಿ ದಿವಸ ಗಮನಿಸ್ತಾ ಇದ್ದೆ. ನಾನು ಮೊನ್ನೆ ತರಗತಿಯಲ್ಲಿ ಹೇಳ್ತಾ ಇದ್ದೆ, ನಮ್ಮಲ್ಲಿ ಒಂದು ಕ್ಲಾಸ್ ರೂಮಿನ ಕರಿಹಲಗೆಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಬರೆಯುವ ಕ್ರಮ ಇದೆ, ಹಾಜರಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ. ಅದರ ಅಡಿಯಲ್ಲಿ ಇನ್ನೊಂದು ಗೆರೆ ಸೇರಿಸಬೇಕು, ಪಾಠ ಕೇಳುವ ಮಕ್ಕಳ ಸಂಖ್ಯೆ ಅಂತ. ಇರುವವರೆಲ್ಲ ಪಾಠ ಕೇಳ್ತಾ ಇಲ್ಲ, ನೆಟ್ಟಗೆ 1 ಗಂಟೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ. ಭಾವಿಸುವ ತನವನ್ನ ಅಥವಾ ಬರೆಯುವ ಅಥವಾ ಪ್ರೀತಿಸುವ ಸಾಮರಸ್ಯದ ಎಲ್ಲರನ್ನೂ ಒಳಗೊಳ್ಳುವ ಒಂದು ತನವನ್ನು ಕಳ್ಕೊಳ್ಳುವ ಸಂದರ್ಭದಲ್ಲಿ ಮನುಷ್ಯನ ನಡುವಿನ ಗೋಡೆಯನ್ನು ಮುರಿಯುವ, ಬೇಲಿಯನ್ನು ಮುರಿಯುವ ಕನಕನ ಆಲೋಚನೆಗಳನ್ನು ನಮ್ಮ ಒಳಗಡೆ ಧಾರೆ ಎರೆಯುವ ಅಗತ್ಯ ಇವತ್ತಿದೆ. ಬಹಳ ಮುಖ್ಯವಾಗಿ ನಮ್ಮ ಕರಾವಳಿ ನಿಮಗೆ ಗೊತ್ತಿದೆ, ಕಾಮೆಡ್ಗೆ, CET, SSLC, PUC ರಿಸಲ್ಟ್ ಬಂದಾಗ ರಾಶಿ ರ್ಯಾಂಕ್ಗಳು ನಮ್ಮ ಜಿಲ್ಲೆಗಳಿಗೆ ಬರ್ತವೆ. ಇಡೀ ದೇಶದ ಕ್ಯಾಮರಾಗಳು ಜಿಲ್ಲೆಯನ್ನು ತೋರಿಸ್ತವೆ, ಬಹಳ ಬುದ್ಧಿವಂತರು ಅಂತ. ಒಂದು ಕಡೆ ಭೌತಿಕ ಭಾರದಲ್ಲಿ ಕರಾವಳಿ ಕುಸಿತಾ ಇದೆ. ಇಲ್ಲಿ ಧಾರಣಾ ಶಕ್ತಿ, ಜನ ಎಷ್ಟು ಬದುಕಬೇಕೋ ಅದಕ್ಕಿಂತ ಜಾಸ್ತಿ ಬದುಕ್ತಾ ಇದ್ದಾರೆ. ಕೈಗಾರಿಕೆಗಳು ಜಾಸ್ತಿ ಬರ್ತಾ ಇದೆ, ಇಂಗಾಲದ ಆರ್ಥಿಕತೆ ಜಾಸ್ತಿ ಸಮಸ್ಯೆ ಸೃಷ್ಟಿಸ್ತಾ ಇದೆ. ಇನ್ನೊಂದು ಕಡೆ ಒಳಗಡೆಯ ಮನುಷ್ಯನ ಒಳಗಡೆ ಕೂಡ ಸಮಸ್ಯೆ ಸೃಷ್ಟಿಯಾದಂಥ ಒಂದು ಜಿಲ್ಲೆಗೆ ನಾನು ಯಾವಾಗಲೂ ಹೇಳೋದಿದೆ, ಇಡೀ ದೇಶದಲ್ಲಿ ಈ ಬೆಲ್ಟ್ ಇದೆ ಅಲ್ಲ, ದೇರ್ಲಕಟ್ಟೆ, ಕೋಣಾಜೆ ಒಂದು ವಿಚಿತ್ರ ಜಾಗ ಅಂತ. ಯಾಕಂತಂದ್ರೆ 1.5 ಕಿಲೋಮೀಟರ್ ಅಂತರದಲ್ಲಿ 4-5 ಮೆಡಿಕಲ್ ಕಾಲೇಜುಗಳಿರುವ, ಅದರಲ್ಲಿ 3-4 ಆಟೋನಮಸ್ ವಿಶ್ವವಿದ್ಯಾನಿಲಯಗಳಿರುವ ಜಾಗ ಈ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಯೋಚನೆ ಮಾಡಿ, ಜಗತ್ಪ್ರಸಿದ್ಧ ಇಂಜಿನಿಯರ್ಗಳನ್ನು ನಾವು ಸೃಷ್ಟಿಸ್ತೇವೆ, ಜಗತ್ಪ್ರಸಿದ್ಧ ಡಾಕ್ಟರ್ಗಳನ್ನು ನಾವು ಸೃಷ್ಟಿಸ್ತೇವೆ. ಒಳ್ಳೆಯ ಮನುಷ್ಯರನ್ನ ನಮಗೆ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಅತ್ಯುತ್ತಮ ಒಳ್ಳೆಯ ಡಾಕ್ಟರ್ಗಳೇ ಒಳ್ಳೆಯ ಮನುಷ್ಯರ, ಒಳ್ಳೆಯ ಇಂಜಿನಿಯರ್ಗಳೇ ಒಳ್ಳೆಯ ಮನುಷ್ಯರ. ಈ ಹಿನ್ನೆಲೆಯಲ್ಲಿ ಬಹುಶಃ ಒಬ್ಬ ಅಲ್ಲಮನ, ಒಬ್ಬ ಬಸವನ, ಒಬ್ಬ ಕನಕನ, ಒಬ್ಬ ಶರೀಫನ, ಒಬ್ಬ ನಾರಾಯಣ ಗುರುಗಳ ಆಶಯಗಳ ಒಳಗಡೆ ತೂರಿಕೊಳ್ಳುವುದಿದೆಯಲ್ಲ, ಅಥವಾ ಅದನ್ನು ತೆರೆದಿಟ್ಟು ಮಕ್ಕಳ ಒಳಗಡೆ ಅದನ್ನು ತುಂಬಿಸುವುದಿದೆಯಲ್ಲ, ಇವತ್ತಿನ ಬಹಳ ದೊಡ್ಡ ಅಗತ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಂಗ್ಲಿಷ್ನಲ್ಲಿ ಒಂದು ಪದ್ಯದ ಸಾಲಿದೆ, ಅಮ್ಮ ಮಾತಾಡಮ್ಮ ಅಂತ. ಒಂದು ಮಗು ಬಾತ್ರೂಮಲ್ಲಿ ಮೀಯುತ್ತಾ ಇರುವಾಗ ಕರೆಂಟ್ ಹೋಗುತ್ತೆ, ಲೈಟ್ ಆಫ್ ಆಗುತ್ತೆ, ಅದು ಒಳಗಡೆಯಿಂದ ಕೂಗುತ್ತೆ, ಅಮ್ಮ ಮಾತಾಡಮ್ಮ ಅಂತ. ಲೈಟ್ ಹಾಕು ಅಂತ ಹೇಳೋದಿಲ್ಲ, ಅಮ್ಮ ಮಾತಾಡಮ್ಮ ಅಂತ. ಅಲ್ಲ, ನಾನು ಹೊರಗಡೆ ಇದ್ದೇನೆ, ನೀನು ಒಳಗಡೆ ಇದ್ಯಾ, ಬಾಗಿಲು ಹಾಕಿಕೊಂಡಿದ್ಯಾ, ನಾನು ಹೊರಗಡೆ ಇದ್ರೆ ನಿನಗೆ ಬೆಳಕು ಬರುತ್ತಾ? ಬೆಳಕು ಬರುತ್ತೆ ಅಮ್ಮ, ನೀನು ಹೊರಗಡೆ ಮಾತನಾಡಿದ್ರೆ ಸಾಕು, ನನ್ನ ಒಳಗಡೆ ಬೆಳಕು ಬರುತ್ತೆ. ಬಹುಶಃ ಕನಕ ಒಂದು ಬೆಳಕು, ಕನಕ ಒಬ್ಬ ಅಮ್ಮ. ಕನಕನ ಆದರ್ಶ ಇದೆಯಲ್ಲ, ಜನಸಮಸ್ಯೆಯನ್ನ ಹಾಡನ್ನಾಗಿ ಧನಂಜಯವರು ಆರಂಭದ ಮುನ್ನುಡಿಯ ಮಾತುಗಳಲ್ಲಿ ಹೇಳಿದರು. ಲೋಕದ ಸಮಸ್ಯೆಯನ್ನ ಪದಗಳಾಗಿ ಹಾಡುವ ಆ ರೀತಿಯ ಹಾಡುಗಳು ನಮ್ಮನ್ನ ತುಂಬ ತುಂಬ ಹಗುರಗೊಳಿಸಿ, ನಾನು ಇವತ್ತು ಆರಿಸಿಕೊಂಡಂತ ವಿಷಯ, ಕೃಷ್ಣನನ್ನ ತಿರುಗಿಸಿದ ಕನಕ ನಮ್ಮನ್ನ ತಿರುಗಿಸಿಯಾನೆ. ನಿಮಗೆ ಗೊತ್ತಿರಬೇಕು, ಕನಕನ ಇತ್ತೀಚಿನ ಕೆಲವು ಸಮಯದ ಚರಿತ್ರೆಯನ್ನ ತಗೊಂಡ್ರೆ ನಮಗೆಲ್ಲ ಕನಕ ಗೊತ್ತಿದ್ದದ್ದು ಒಂದು ಬಾಳೆಹಣ್ಣಿನ ಕಥೆ, ಇನ್ನೊಂದು ಕೃಷ್ಣ ತಿರುಗಿದ ಕಥೆ.
2008ಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕಪೀಠ ಆರಂಭವಾಗುವ ಮುಂಚೆ ಕನಕನನ್ನ ಮುನ್ನಡೆಗೆ ಕರಾವಳಿಯಲ್ಲಿ ತಂದ 2-3 ಪ್ರಕರಣಗಳು. ಒಂದು ಕನಕ ಗೋಪುರದ ಕಥೆ, ಎರಡನೆಯದ್ದು ಕನಕನ ಕಿಂಡಿ ಸಹಜವಾಗಿ ಸೃಷ್ಟಿಯಾದದ್ದು ಅಲ್ಲ, ಭೂಕಂಪ ಆಗಿ ಅದು ಕನಕನ ಕಿಂಡಿ ಸೃಷ್ಟಿಯಾಯಿತು. ನಾನು ಮಣಿಪಾಲದಲ್ಲಿ ತರಂಗದಲ್ಲಿ ಇದ್ದಾಗ ಉಡುಪಿಯ ಬಹಳ ದೊಡ್ಡ ಮೇಧಾವಿ ಒಬ್ಬರು ಮಾತನಾಡಿದ್ರು. ಉಡುಪಿ ಅಷ್ಟಮಠದ ಸುತ್ತಲಿನ ಮಾಧೂರು ಕಟ್ಟಿಗೆಯನ್ನ ಕನಕ ಅಂತ ಕರೀತಾರೆ ತುಳುವಿನಲ್ಲಿ. ಅದು ಕನಕಿನ ಕಿಟಿಗೆ, ಕಟ್ಟಿಗೆಯ ಕಿಟಿಗೆ, ಕನಕದ ಕಿಟಿಗೆಯೇ ಕನಕನ ಕಿಟಿಗೆ ಆಯಿತು. ಎರಡು 2008ರಲ್ಲಿ ಯಾವಾಗ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕನಕಪೀಠ ಆರಂಭ ಆಯಿತೋ ಆಲೋಚನೆ ಹೊಸ ತಿರುವನ್ನ ಪಡೆಯಲಿಕ್ಕೆ ಶುರು ಮಾಡುತ್ತೆ. ವಿಶ್ವವಿದ್ಯಾನಿಲಯದ ಕನಕಪೀಠ ಕನಕನನ್ನ ಹೊಸ ರೀತಿಯಲ್ಲಿ ಬಗೆದು ಬೇರೆ ಬೇರೆ ಕಾಲೇಜುಗಳಲ್ಲಿ ಕನಕನನ್ನ ಹೊಸ ರೀತಿಯಲ್ಲಿ ಬಿತ್ತುವ ಒಂದು ತರ್ಕದ ಭಾಷೆಯಲ್ಲಿ, ವೈಜ್ಞಾನಿಕ ನೆಲೆಯಲ್ಲಿ ನಿಜವಾದ ಸಾರವನ್ನು ತಲುಪುವ ಕೆಲಸವನ್ನು ವಿಶ್ವವಿದ್ಯಾನಿಲಯ ಮಾಡುತ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾದಂಥ ಇನ್ನೊಂದು ವಿಚಾರ, ನಮ್ಮ ಕರಾವಳಿಯಲ್ಲಿ ಕನಕ ಬಂದಿದ್ದ ಉಡುಪಿ ಅಥವಾ ಈ ಭಾಗದಲ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಕನಕನ ಸಮುದಾಯದವರು, ಕನಕ ಹೇಳ್ತಾನಲ್ಲ ನಾವು ಕುರುಬರು, ಬೀರಯ್ಯನೇ ನಮ್ಮ ದೇವರು ಅಂತ ಹೇಳ್ತಾನಲ್ಲ, ಆ ಸಮುದಾಯವನ್ನ ಪ್ರತಿನಿಧಿಸುವವರು ಬಹಳ ಕಡಿಮೆ, ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ಕನಿಷ್ಠ. ನಾವು ಅದನ್ನು ವಚನ ಸಾಹಿತ್ಯದ ಸಂದರ್ಭದಲ್ಲೂ 12ನೇ ಶತಮಾನದಲ್ಲಿ ಇಡೀ ಅಖಿಲ ಕರ್ನಾಟಕಕ್ಕೆ ವಚನ ಸಾಹಿತ್ಯ ಹಬ್ಬಿತ್ತು ಅಂತ ಹೇಳ್ತೇವೆ, ಆದರೆ ಕರಾವಳಿಗೆ ಅದು ಬರಲಿಲ್ಲ. ಹಾಗೆಯೇ ಕನಕನ ಸಮುದಾಯದವರು ಕೂಡ ಕರಾವಳಿಯಲ್ಲಿ ತುಂಬಾ ಕಡಿಮೆ ಇದ್ರು. ಅದರಿಂದಾಗಿ ಸಮುದಾಯದ ಹಿನ್ನೆಲೆಯಲ್ಲಿ ಒಂದು ರಾಜಕಾರಣ ಅದು ಆಗಲಿಲ್ಲ ಕನಕನ ವಿಚಾರದಲ್ಲಿ. ಅದು ಒಂದು ಈ 3-4 ಘಟನೆಯ ಕಾರಣಕ್ಕಾಗಿ ಅದು ಅತಿರೇಕಕ್ಕೆ ಯಾವತ್ತೂ ಕೂಡ ಕರಾವಳಿಯಲ್ಲಿ ಹೋಗಲಿಲ್ಲ. ಒಂದು ರೀತಿ ಆ ಸಮನ್ವಯದ ಕೆಲಸವನ್ನ, ಸತ್ಯ ಶೋಧನೆಯ ಕೆಲಸವನ್ನ ವಿಶ್ವವಿದ್ಯಾನಿಲಯದ ಪೀಠ ಮಾಡಿದ ಕಾರಣ ಬೌದ್ಧಿಕ ವಲಯದಲ್ಲಿ ಕನಕನನ್ನ ಅರಿಯುವ, ಅಂದ್ರೆ ಬರೀ ಬಾಳೆಹಣ್ಣಿನ ಅಥವಾ ಕೃಷ್ಣ ತಿರುಗಿದ ಕಥೆಯೇ ಸತ್ಯ ಅಂತ ನಂಬಿಕೊಂಡ ಒಂದು ವರ್ಗಕ್ಕೆ ಅದು ಅಲ್ಲ, ಅದು ಹೀಗೆ ಅನ್ನುವಂಥ ವಿವರವನ್ನ ಕೊಡುವಂತಹ ಆಲೋಚನೆಗಳು ಕೂಡ ಮುಟ್ಲಿಕ್ಕೆ ಆರಂಭವಾಯಿತು. ಕನಕ ನಿಮಗೆ ಗೊತ್ತಿರಬೇಕು, ವೇದದ ಜ್ಞಾನ ಅವನಿಗಿತ್ತು, ಪರಂಪರೆಯ ಜ್ಞಾನ ಇತ್ತು, ಭಾರತದ ತತ್ವ ದರ್ಶನಗಳ ಅರಿವು ಅವನಿಗಿತ್ತು. ಅವ ಪರಂಪರೆಯ ಜ್ಞಾನವನ್ನ ಆತ ಹೊಂದಿದ್ದ. ನನಗೆ ನಾನಿಲ್ಲಿ ಹೇಳಲಿಕ್ಕೆ ಹೊರಟದ್ದು ಕನಕನ ಅರಿವು ಇದೆಯಲ್ಲ, ನನಗೆ ಅರಿವಿನ ಜಾಗದಲ್ಲಿ ಕೃಷ್ಣ ನಿಂತಾನೆ. ಅದೊಂದು ಮಂತ್ರದ ಹಾಗೆ, ಮ್ಯಾಜಿಕ್ಕಿನ ತರದ ಹಾಗೆ ಕೃಷ್ಣ ಗೋಡೆಯನ್ನ ಕಿಂಡಿ ಮಾಡಿದ್ದು, ಕೃಷ್ಣ ತಿರುಗಿದ್ದು ಅದಲ್ಲ. ಅದು ಅವನಿಗೆ ಒಂದು ಕಾಯುವ ಶಕ್ತಿ ಇತ್ತು. ಗೋಪುರದ ಹೊರಗಡೆ, ಕೃಷ್ಣ ದೇಗುಲದ ಹೊರಗಡೆ ಕನಕನಿಗೆ ಅಪಾರ ತಾಳ್ಮೆಯಿಂದ ಕಾಯುವ ಶಕ್ತಿ ಇತ್ತು. ಯಾರಿಗೆ ಈ ಕಾಯುವ ಶಕ್ತಿ ಇರುತ್ತೋ ಗಮನಿಸಿ, ಜಂಗಮರಿಗೆ ಮಾತ್ರ, ರೈತರಿಗೆ ಮಾತ್ರ, ನೆಲಕ್ಕೆ ಕಾಲಿಟ್ಟುಕೊಂಡು ಬರಿಗಾಲಲ್ಲಿ ಯಾರು ನಡೀತಾರೋ, ಭಿಕ್ಷಾಟನೆ ಬೇಡುವವರು ಇರಬಹುದು, ಅಥವಾ ಜಂಗಮರು ಇರಬಹುದು, ಸಂತರು ಇರಬಹುದು, ಶರಣರು ಇರಬಹುದು, ವಚನಗಾರರು ಇರಬಹುದು, ತತ್ವಪದಕಾರರು ಇರಬಹುದು, ಊರು ಬಿಟ್ಟು ಹೋದ ಊರನ್ನ ತನ್ನ ಊರು ಅಂತ ಭಾವಿಸಿಕೊಂಡು ಅಲಿತಾರಲ್ಲ, ಇವರಿಗೆ ಇರುವಷ್ಟು ಕಾಯುವ ಶಕ್ತಿ, ತಾಳ್ಮೆ ಬೇರೆ ಯಾರಿಗಿಲ್ಲ. ನನಗೆ ಕನಕನ 2 ಕೃತಿಯಲ್ಲಿ, ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತ್ರೆಯಲ್ಲಿ ರೋಮಶ ಮತ್ತು ಶಾಂಡಿಲ್ಯ ಅನ್ನುವ 2 ಪಾತ್ರಗಳು ಬರ್ತವೆ. ನಾನು ನಿನ್ನೆ ಓದ್ತಾ ಇದ್ದೆ ಅದನ್ನ. ನನಗೆ ಬಹಳ ಇಷ್ಟ ಆದದ್ದು ಯಾಕಂತಂದ್ರೆ, ಈ 2 ಮುನಿಗಳು, ತಪಸ್ವಿಗಳು ಕಾಡಿನಲ್ಲಿ ಇರ್ತಾರೆ.
ಕಾಡಿನ ಒಳಗಡೆ ಬರುವ ಪ್ರಭುತ್ವದ ಮಾದರಿಗಳು, ರಾಜರು, ಪ್ರಭುತ್ವದ ಪ್ರತಿನಿಧಿಗಳು ಅವರು ಇರುವ ಕಾಡಿಗೆ ಬರುವಾಗ ಅವರನ್ನ ಮನುಷ್ಯರನ್ನಾಗಿ ಪರಿವರ್ತಿಸುವ ಕೆಲಸವನ್ನ ಶಾಂಡಿಲ್ಯ ಮತ್ತು ರೋಮಶ ವ್ಯಕ್ತಿಗಳು ಮಾಡ್ತಾರೆ. ಗಮನಿಸಿ, ಕಾಡು ಬಯಲಿನ ಹಾಗಲ್ಲ. ಇವತ್ತು ಮನುಷ್ಯರನ್ನ ಪರಿವರ್ತಿಸುವ ಶಕ್ತಿ ಕಡಲಿಗಿಲ್ಲ, ಮಣ್ಣಿಗಿಲ್ಲ, ಗಾಳಿಗಿಲ್ಲ, ನೀರಿಗಿಲ್ಲ, ಬಿಸಿಲಿಗಿಲ್ಲ, ಕಾಡಿಗೆ ಇದೆ. ಗಮನಿಸಬೇಕು, ಕನ್ನಡದಲ್ಲಿ ಕಾಡುವಿಕೆ ಅನ್ನುವಂಥ ಒಂದು ಶಬ್ದ ಇದೆ. ನನಗೆ ಎಷ್ಟೋ ಸಲ ಅನಿಸುವುದು ಕಾಡು ಅನ್ನುವ ಶಬ್ದದಿಂದಲೇ ಕಾಡುವಿಕೆ ಅನ್ನುವ ಶಬ್ದ ಬಂದಿದೆ ಅಂತ. ಯಾಕಂತಂದ್ರೆ ಕಾಡು ಕತ್ತಲೆಯ ಜಗತ್ತು, ಕಾಡು ಅನಿರೀಕ್ಷಿತವಾದಂಥ ಸಮಸ್ಯೆಗಳ ಪ್ರಶ್ನೆಗಳ ಜಗತ್ತು. ಅದು ಬಯಲಲ್ಲ, ಕತ್ತಲೆಗೆ, ರಾತ್ರಿಗೆ ನಮ್ಮಲ್ಲಿ ಹುಟ್ಟುವಷ್ಟು ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಿಗುವಷ್ಟು ಉತ್ತರಗಳು ಡೇ ಟೈಮಲ್ಲಿ ಸಿಗುವುದಿಲ್ಲ. ಕತ್ತಲೆಯ ಕಾಡು ಮನುಷ್ಯನನ್ನಾಗಿ ಮಾಡುವ ಕಾರಣಕ್ಕಾಗಿ ನಾವು ರಾಮನನ್ನ ಕಾಡಿಗೆ ಕಳಿಸ್ತೇವೆ, ಪಾಂಡವರನ್ನ ಕಾಡಿಗೆ ಕಳಿಸ್ತೇವೆ, ಎಲ್ಲ ಪುರಾಣದ ರಾಜರುಗಳನ್ನ ಕಾಡಿಗೆ ಕಳಿಸಿ ಕಾಡುವಿಕೆಗೊಳಿಸಿ ಕಾಡಿನಿಂದ ವಾಪಸ್ಸಾಗುವಾಗ ಮನುಷ್ಯರನ್ನಾಗಿ ತಂದಿದ್ದೇವೆ, ಹೊರಗಡೆ ತಂದಿದ್ದೇವೆ. ಅಂತ ಕಾಡಿನ ಒಳಗಡೆ ಇರುವ ರೋಮಶ ಮತ್ತು ಶಾಂಡಿಲ್ಯ ಅನ್ನುವ ಎರಡು ಪಾತ್ರಗಳು ನಳಚರಿತ್ರೆ ಮತ್ತು ರಾಮಧಾನ್ಯದಲ್ಲಿ ಪ್ರಭುತ್ವವಾದಿಗಳನ್ನ, ಅಹಮ್ಮನ್ನ ಅಥವಾ ನಾನೂತನವನ್ನ ಅಥವಾ ನಾನೇ ಅನ್ನುವ ತನವನ್ನ ಇಟ್ಟುಕೊಂಡ ಪಾತ್ರಧಾರಿಗಳನ್ನೆಲ್ಲ ಕಾಡಿನ ತೆಕ್ಕೆಗೆ ಎಳ್ಕೊಂಡು ಅವರನ್ನ ಮನುಷ್ಯರನ್ನಾಗಿ ಪರಿವರ್ತಿಸಿ ಮತ್ತೆ ನಾಡಿಗೆ ತಂದು, ನಗರಕ್ಕೆ ತಂದು ಬಿಡುವ ಕೆಲಸವನ್ನ ಮಾಡ್ತಾರೆ. ನನಗನಿಸುತ್ತೆ, ನನಗೆ ಗೊತ್ತಿಲ್ಲ ಅದು, ಈ ಎರಡು ಕೃತಿಗಳನ್ನ ಕನಕದಾಸರು ಬರೆದದ್ದು ಉಡುಪಿಗೆ ಬಂದ ನಂತರವೇ ಆಗಿದ್ದರೆ ಅವರು ನಮ್ಮ ಪಶ್ಚಿಮ ಘಟ್ಟವನ್ನ ಅದರ ಒಳಗಡೆಯ ದಾರಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಪಶ್ಚಿಮ ಘಟ್ಟದ ಸೀಳು ದಾರಿಯಲ್ಲಿ ನಡ್ಕೊಂಡು ಬರುವಾಗ ಕಾಡಿನಿಂದ ಕಾಡಿಸಿಕೊಂಡಿದ್ದಾರೆ. ಕಾಡಿನ ಸೂಕ್ಷ್ಮತೆಗಳನ್ನ, ಅನೇಕ ಪ್ರಶ್ನೆಗಳನ್ನ ನೀವು ಗಮನಿಸಿ. ನಾನು ಹೆಚ್ಚು ಕಡಿಮೆ ಕಾಡಿನ ಹತ್ತಿರದಲ್ಲಿ ಬದುಕುವವ. ನಾನು ಕಾಡಿನ ಯಾವುದೋ ಒಂದು ದೊಡ್ಡ ಹೆಮ್ಮರದ ಬೊಟ್ಟೆಗೆ ಅಂಟಿಕೊಂಡ ಒಂದು ಕರಿಮಾದರಿಯ ಬಳ್ಳನ್ನ ನೀವು ತುಂಡರಿಸಿ ಹೀಗೆ ಎಳೆದ್ರೆ ಅಲ್ಲಿ ಪರಪರ ಅಂತ ಹೇಳುತ್ತೆ. ಯಾಕಂದ್ರೆ ಹೀಗೆ ಹೋಗಿ ಅದರ ತುದಿ ಅಲ್ಲಿರುತ್ತೆ. ಯಾವ ತುದಿ, ಯಾವ ಬುಡ, ಯಾವ ಬಳ್ಳಿ, ಯಾವ ಹೂವು, ಯಾವ ಕೀಟ, ಯಾವ ಪತಂಗ, ಯಾವ ಪಕ್ಷಿ ಎಲ್ಲಿ ಇರುತ್ತೆ ಅಂತ ಯಾವ ಕುರುಹುಗಳು ಕಾಡಿನ ಒಳಗಡೆ ನಮಗೆ ಗೋಚರಿಸುವುದಿಲ್ಲ. ಆದ್ರೆ ಅವೆಲ್ಲವೂ ಅಲ್ಲಿ ಇರ್ತವೆ. ಅಂತ ಕಾಡಿಸಿಕೊಂಡ ಅವರಿಗೆ ಆ ರೀತಿಯ ಒಂದು ಅರಿವನ್ನ, ಬೆರಗನ್ನ ಮೂಡಿಸ್ತದೆ. ನನಗೆ ಕೃಷ್ಣ ಮಂಟಪದ ಅಥವಾ ಕೃಷ್ಣ ದೇವಾಲಯದಿಂದ ಹೊರಗಡೆ ನಿಂತ ಕನಕರಿಗೆ ಬರುವ ತಾಳ್ಮೆ ಇದೆಯಲ್ಲ, ಸಹನೆ ಇದೆಯಲ್ಲ, ಅವರು ಅಲ್ಲಿ ನಿಂತು ಕೃಷ್ಣನನ್ನ ನನಗೆ ತೋರಿಸಿ ದೇವಾಲಯದ ಒಳಗಡೆ ಬಿಡಿ ಅಂತ ಪ್ರತಿಭಟಿಸುವುದಿಲ್ಲ, ಗಂಭೀರವಾಗಿ ಪ್ರತಿಭಟನೆಯನ್ನ ಮಾಡುವುದಿಲ್ಲ, ಕೂಗುವುದಿಲ್ಲ, ಕಾಯುತ್ತಾರೆ. ನನಗೆ ಬುದ್ಧನ ತಿಳುಗೊಳ್ಳದ ಕಥೆ ನೆನಪಿಗೆ ಬರ್ತಾ ಇದೆ. ಬುದ್ಧ ಅವನ ಶಿಷ್ಯನ ಜೊತೆಗೆ ಒಂದು ಕಡೆ ಬಯಲಲ್ಲಿ ಅಲಿತಾ ಹೋಗುವಾಗ ಬಾಯಾರಿಕೆ ಆಗುತ್ತೆ, ನೀರು ಬೇಕಾಗುತ್ತೆ. ಶಿಷ್ಯನಿಗೆ ಹೇಳ್ತಾರೆ, ನನಗೆ ನೀರು ತಗೊಂಡು ಬನ್ನಿ ಅಂತ. ಶಿಷ್ಯ ಆ ಮರುಭೂಮಿಯಲ್ಲಿ ಅಥವಾ ಆ ಒಂದು ನೀರಿಲ್ಲದ ಆ ಜಾಗದಲ್ಲಿ ನೀರು ಹುಡುಕಿಕೊಂಡು ಬಹಳ ದೂರಕ್ಕೆ ಹೋಗಿ ಅಲ್ಲಿ ಇದ್ದಂತ ಒಂದಷ್ಟು ನೀರು ಕುದುರೆಯ ರಥದ ಚಕ್ರಗಳು ಹಾದು ಹೋದ ಕಾರಣ ರಾಡಿ ಆಗಿರುತ್ತೆ. ಆ ನೀರನ್ನ ತನ್ನ ಗುರು ಬುದ್ಧ ಕುಡಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಯ್ತಾನೆ. ಅಲ್ಲಿ ಕಾದು ನೀರು ತಿಳಿಯಾದ ನಂತರ ನೀರನ್ನ ತರ್ತಾನೆ ಬುದ್ಧನ ಹತ್ತಿರ. ಆವಾಗ ಬುದ್ಧ ಕೇಳ್ತಾನೆ, ಯಾಕೆ ತಡವಾಯಿತು? ಅಲ್ಲ, ಅಲ್ಲಿ ನೀರು ರಾಡಿಯಾಗಿತ್ತು. ನೀನೇನು ಮಾಡಿದೆ? ನಾನು ಕಾದೆ. ಹೌದಾ? ಹೌದು, ನಾನು ತಿಳಿಯಾಗುವವರೆಗೆ ಕಾದೆ. ಅದಕ್ಕೆ ಬುದ್ಧ ಹೇಳ್ತಾನೆ, ಕಾದದ್ದು ಒಂದೇ ಅಲ್ಲ, ನೀನು ಆ ನೀರನ್ನ ಮತ್ತೆ ರಾಡಿ ಮಾಡಲಿಲ್ಲ. ಅವಸರದಲ್ಲಿ ನೀರು ತರಬೇಕು ಅಂತ ಆ ನೀರಿಗೆ ಇಳಿದು ಕೆಸರಾದ ನೀರನ್ನು ನೀನು ಮತ್ತೆ ರಾಡಿ ಮಾಡಲಿಲ್ಲ. ನಾವೀಗ ಎಲ್ಲವನ್ನೂ ರಾಡಿ ಮಾಡ್ತಾ ಇದ್ದೇವೆ. ಕಾಯುವ ತಾಳ್ಮೆ ನಮಗಿಲ್ಲ, ಸಹನೆ ಇಲ್ಲ, ಸಂಯಮ ಇಲ್ಲ. ಆ ಬುದ್ಧನ ತಿಳುಗೊಳದ ಕಥೆಯೇ ನನಗೆ ಕನಕನಿಗೆ ಅನ್ವಯವಾಗುತ್ತೆ ಅಂತ ಅನಿಸುತ್ತೆ. ಆತ ಅಲ್ಲಿ ಕಾಯ್ತಾನೆ,
ಅವನಿಗೆ ಕಾಯುವುದರ ಮೂಲಕ ಒಂದು ಅರಿವು ಸೃಷ್ಟಿಯಾಗುತ್ತೆ. ನಾನು ಇದನ್ನೇ ಕೃಷ್ಣ ಅಂತ ಕರೀತೇನೆ. ಹೊರಗಡೆ ಕಾದಾಗ ಅವನಿಗೆ ಹುಡುಕದಲ್ಲ, ಅವನ ಒಳಗಡೆ ಒಂದು ಅರಿವು. ಆ ಅರಿವನ್ನೇ ನಾನು ಭಗವಂತ ಅಥವಾ ಕೃಷ್ಣ ದೇವರು ಅಂತ ಕರೀತೇನೆ. ಕೊನೆಯದಾಗಿ ನಮ್ಮಲ್ಲಿ ಅನೇಕ ಕೃಷ್ಣರಿದ್ದಾರೆ. ನನ್ನಲ್ಲಿ ಯಾರಾದರೂ ನಿನಗೆ ಇಷ್ಟದ ಕೃಷ್ಣ ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿ ಅನೇಕ ಕೃಷ್ಣರಿದ್ದಾರೆ. ರಾಜಕಾರಣಿ ಕೃಷ್ಣ ಇದ್ದಾನೆ, ಕುರುಕ್ಷೇತ್ರದ ಕೃಷ್ಣ ಇದ್ದಾನೆ, ಮಹಾಭಾರತದ ಕೃಷ್ಣ ಇದ್ದಾನೆ, ದ್ವಾರಕೆಯ ಕೃಷ್ಣ ಇದ್ದಾನೆ, ಮಧುರೆಯ ಕೃಷ್ಣ ಇದ್ದಾನೆ, ಬನ್ನಂಜಿಯವರ ಕೃಷ್ಣ ಇದ್ದಾನೆ, ಅವರ ಮಗಳು ವೀಣಾ ಬಣ್ಣಂಜಿಯವರ ಕೃಷ್ಣ ಇದ್ದಾನೆ. ಆದರೆ ನನಗೆ ಕೃಷ್ಣ ಕನಕನ ಕೃಷ್ಣ. ಯಾವ ಕೃಷ್ಣ ಸರ್ವ ಸಮಾನತೆಗೆ ಸರಿಪಡಿಸುವ ನ್ಯಾಯಕ್ಕೆ ಜೀವನ ಪೂರ್ತಿ ತನ್ನನ್ನು ತಾನು ತೊಡಗಿಕೊಂಡನೋ ಅವನ ಕಡೆಗೆ ವಾಲಿದ ಕೃಷ್ಣನೇ ಶ್ರೇಷ್ಠ ಕೃಷ್ಣ ಅಂತ ಅನಿಸುತ್ತೆ. ಅಂಥ ಕೃಷ್ಣನ ಭಕ್ತನಾದ ಕನಕನ ಬಗ್ಗೆ ಸುಮಾರು 20 ನಿಮಿಷ 22 ಸೆಕೆಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕ ಪೀಠಕ್ಕೆ ವಂದಿಸಿ, 32 ಸೆಕೆಂಡು ಜಾಸ್ತಿ ಆಗಿದೆ, ಮತ್ತೊಮ್ಮೆ ಈ ಕನಕ ಕುಟುಂಬಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮಂಗಳೂರು ವಿಶ್ವವಿದ್ಯಾನಿಲಯದ ದ್ವಿತೀಯ MSc ವಿಭಾಗದ ಶ್ರೀ ವರದಾ ಪಿ ಅವರಿಂದ ಕನಕದಾಸರ ಕೀರ್ತನೆಯ ಪ್ರಸ್ತುತಿ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೆ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೆ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೆ. ರಾಧಾ ಮುಂತಾದ ಗೋಪಿಯರೆಲ್ಲ ಮಧುಸೂದನ ನಿಮ್ಮನು ಸೇವಿಸುತ್ತೀರೆ. ರಾಧಾ ಮುಂತಾದ ಗೋಪಿಯರೆಲ್ಲ ಮಧುಸೂದನ ನಿಮ್ಮನು ಸೇವಿಸುತ್ತೀರೆ. ಸುರರು ಅಂಬರದಿ ಸಂದಣಿಸಿರೆ. ಅಪ್ಸರ ಸ್ತ್ರೀಯರು ಮೈ ಮರೆತಿರೆ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೆ. ಕರದಲ್ಲಿ ಕೊಳ್ಳಲನು ಊದುತ್ತ ಪಾಡುತ್ತ, ಕರದಲ್ಲಿ ಕೊಳ್ಳಲನು ಊದುತ್ತ ಪಾಡುತ್ತ, ಸರಿಗಮ ಪದನಿ ಸ್ವರಗಳ ನುಡಿಸುತ್ತ, ಹರಿಹರ ಬ್ರಹ್ಮನು ನಲಿದಾಡುತ್ತಿರೆ. ಹರಿಹರ ಬ್ರಹ್ಮನು ನಲಿದಾಡುತ್ತಿರೆ. ತುಂಬುರು ನಾರದ ಪಾಡುತ್ತಿರೆ. ತುಂಬುರು ನಾರದ ಪಾಡುತ್ತಿರೆ. ಯಾದವರಾಯ ಬೃಂದಾವನಗಳು ವೇಣುನಾದವ ಮಾಡುತ್ತಿರೆ. ಕರವಿಂದಗಳ ನಯನ ಕೃಷ್ಣ, ಕರವಿಂದಗಳ ನಯನ ಕೃಷ್ಣ, ಕರುಗಳ ಸಹಿತ ಗೋಕುಲವೆಲ್ಲ ಸಿರಿಗಾಗಿ ನೆಲೆಯಾದಿ
ದೇವರಾಯ ಬೃಂದವನಗೋಳು ವೇಣುನಾದವ ಮಾಡುತ್ತಿದೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಜಾನಪದ ವಿದ್ವಾಂಸರು, ಅನುವಾದಕರು, SVT ಕನ್ನಡ ಅಧ್ಯಯನ ಸಂಸ್ಥೆಯ ವಿಶ್ರಾಂತ ಪ್ರಾಧ್ಯಾಪಕರು, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು ಆಗಿ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕರಾಗಿ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರುವ ಗುರುಗಳು ಪ್ರೊಫೆಸರ್ ಚಿನ್ನಪ್ಪಗೌಡ ಸರ್ ಅವರ ಮಾತುಗಳಿಗೆ ವೇದಿಕೆಯ ಮೇಲಿರುವ ಈ ಸಮಾರಂಭದ ಅಧ್ಯಕ್ಷರು ಆಗಿರುವ ನನ್ನ ನಿಡುಗಾಲದ ಸ್ನೇಹಿತರಾಗಿರುವ ಪ್ರೊಫೆಸರ್ ಅವರೇ, ಕನಕ ಅವರಿಗೆ ಹೇಗೆ ಮುಖ್ಯ ಆಗ್ತಾರೆ ಮತ್ತು ನಿಮಗೆ ಹೇಗೆ ಮುಖ್ಯ ಆಗಬೇಕು ಅಂತ ಧ್ಯಾನ ಮುರಿದು ನಮ್ಮೆಲ್ಲರ ಧ್ಯಾನವನ್ನು ಕೆಡಿಸಿ ಮಾತನಾಡಿದ ಗೆಳೆಯ ದೇರ್ಲವರೇ, ಸಿಂಡಿಕೇಟ್ ಸದಸ್ಯರಾದ ಸನ್ಮಾನ್ಯ ಶ್ರೀ ನಾಗರಾಜ್ ಕದರಿಯವರೇ, ಗೆಳೆಯ ಹುಬ್ಬಳ್ಳಿಯವರೇ ಮತ್ತು ಎಲ್ಲ ಸಹೃದಯ ಬಂಧುಗಳೇ, 20 ನಿಮಿಷ 22 ಸೆಕೆಂಡ್ ಮಾತಾಡಿತ್ತು. ನನಗೆ ಗೊತ್ತಿಲ್ಲ ನಾನು ಎಷ್ಟು ಮಾತಾಡೋದು, ಏನು ಮಾತಾಡೋದು ಅಂತಲೇ ಗೊತ್ತಿಲ್ಲ. ಹಾಗಾಗಿ ತಕ್ಷಣಕ್ಕೆ ತೋಚಿದ ಒಂದು 2 ಸಂಗತಿಗಳಲ್ಲಿ ತಕ್ಷಣ ಪ್ರತಿಕ್ರಿಯೆ ಅನ್ನೋದು, ನಾನು ನಿರೀಕ್ಷೆ ಮಾಡಿ ಮೇಲೆ ಬಂದವನು ಅಲ್ಲ, ಮಾತಾಡಲಿಕ್ಕೆ ಉಂಟು ತಂದುಕೊಂಡವನು ಅಲ್ಲ. ಇದು ಸತ್ಯದ ಪ್ರತಿಕ್ರಿಯೆ, ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಅಂತ ಹೇಳ್ತಾರಲ್ಲ. ಕನಕ ಯಾಕೆ ಮುಖ್ಯ ಆಗ್ತಾನೆ ಅಂತ ವಿವರಿಸಿದರು. ನಮ್ಗೆ ಹೇಗೆ ಮುಖ್ಯ ಆಗಬೇಕು ಅಂತ ಹೇಳಿದರು. ನನಗೆ ತಕ್ಷಣ ಒಂದು ಕನಕನ ಸಾಲು ನೆನಪಿಗೆ ಬಂತು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ ಇದೆಂತದ್ದು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿ. ಸೇವೆಯನ್ನು ದೇವಸ್ಥಾನಕ್ಕೆ ಹೋಗುವುದು ನಾವು ನಮ್ಮ ಸೇವೆಯನ್ನು ಕೊಡುವುದಕ್ಕೋ, ದೇವಾಲಯದ ಒಳಗಿನ ಕೃಷ್ಣನಿಗೆ ಹೊರಗೆ ಬಂದು ನಮ್ಮ ಸೇವೆ ಮಾಡುವುದು ಅಂದರೆ ಏನಿದು? ಮತ್ತೆ ಹಾಗೆ ತಾನೆ. ಬಾಗಿಲನ್ನು ತೆರೆದು ನನಗೆ ದರ್ಶನ ಕೊಡುವುದರೆ ಸರಿ, ಬಾಗಿಲನ್ನು ತೆರೆದು ನನ್ನ ಸೇವೆಯನ್ನು ಸ್ವೀಕರಿಸು ಅಂದರೆ ಸರಿ. ಇದು ಒಂದು ಅರ್ಥ ಆಗ್ತದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೇಳ್ತಾರ. ಅಂದರೆ ಆ ಕೃಷ್ಣ ಅಥವಾ ಕನಕ ನಮಗೆ ಯಾಕೆ ಮುಖ್ಯನಾಗ್ತಾ ಇದ್ದಾನೆ ಅಂತಂದ್ರೆ, ಬಹುಶಃ ಒಂದು ನೈತಿಕ ಅಧಪತನದ ಕಾಲದಲ್ಲಿ ಕನಕ ಇದ್ದಾಗ ಈ ಜನರನ್ನ ಕಾಪಾಡಬೇಕಾದ್ರೆ, ಈ ಸಮಾಜವನ್ನ ಕಾಪಾಡಬೇಕಾದ್ರೆ, ಕನಕನನ್ನೂ ಕಾಪಾಡಬೇಕಾದ್ರೆ, ಅದಕ್ಕಿಂತ ಹೊರ ಜಗತ್ತನ್ನು ಕಾಪಾಡಬೇಕಾದ್ರೆ ನೀವೇನ್ ಮಾಡ್ಬೇಕಾಗಿದೆ? ಈಗ ಬಾಗಿಲನ್ನು ತೆರೆದು ಹೊರಗೆ ಬರಬೇಕಾಗಿದೆ ಎನ್ನುವ ನಮ್ಮ ಸಾಮಾನ್ಯ ಗ್ರಹಿಕೆಯನ್ನ ಮುರಿಯುವ ಒಬ್ಬ ಕವಿ ಇದ್ರೆ ಅನೇಕರಿದ್ದಾರೆ ಕನ್ನಡದಲ್ಲಿ. ಅದರಲ್ಲಿ ಕನಕ ಒಬ್ಬ. ನಾವು ಸಾಹಿತ್ಯದ ಬಗ್ಗೆ ಮಾತನಾಡುವಾಗ 2 ಪ್ರಶ್ನೆ ಹಾಕಿಕೊಳ್ತೇವೆ. ಒಂದು ಒಳ್ಳೆಯ ಸಾಹಿತ್ಯ, ಒಂದು ಸಾರ್ಥಕ ಸಾಹಿತ್ಯ ಅಂದ್ರೆ ಏನು ಅಂತ. ಅದಕ್ಕೆ ಬೇರೆ ಬೇರೆ ವಿವರಣೆಗಳನ್ನು ಕೊಡ್ತೇವೆ. ಸಾಹಿತ್ಯ ಕೃತಿಗಳ ಅದೆಲ್ಲ ಬಿಡಿ. 2 ಮುಖ್ಯ ಅಂಶಗಳಲ್ಲಿ ಇರ್ತವೆ. ಒಂದು ಕೃತಿ ಸಕಾಲಿಕವಾಗಿರಬೇಕು, ಸದ್ಯದ ತುಳಿತಗಳಿಗೆ ಅಥವಾ ಸದ್ಯದ ಸಮಸ್ಯೆಗಳಿಗೆ ಅದು ಸ್ಪಂದಿಸಬೇಕು. ಹಾಗೆ ಸ್ಪಂದಿಸಿದ ಗುಣ ಆ ಕೃತಿ ಇದೆಯಲ್ಲ, ಅದು ಸಾರ್ವಕಾಲಿಕ ಆಗಬೇಕು. ಸಕಾಲಿಕವೂ ಸಾರ್ವಕಾಲಿಕವೂ ಆದ ಒಂದು ಕೃತಿ ಅದು ನಮಗೆ ಬಹಳ ಮುಖ್ಯವಾಗ್ತದೆ. ಮತ್ತು ಆ ದೃಷ್ಟಿಯಿಂದ ಕನಕ ನಮಗೆ ಅತ್ಯಂತ ಮುಖ್ಯನಾಗ್ತಾನೆ. ಅವನ ಸಾಹಿತ್ಯದಲ್ಲಿ ಸಕಾಲಿಕವಾದ ಅಂಶಗಳಿವೆ, ಸಾರ್ವಕಾಲಿಕವಾದ ಗುಣವಿದೆ. ಸ್ವಲ್ಪ ವಿವರಿಸ್ತೇನೆ ನಾನು. ನಮ್ಮಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಅದರ ಪ್ರವೇಶಕ್ಕೆ ಕೆಲವು ಪ್ರವೇಶಿಕೆಗಳಿವೆ, ಎಂಟ್ರಿ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಪ್ರಭುತ್ವ. ಪ್ರಾಚೀನ ಕನ್ನಡ ಸಾಹಿತ್ಯ ವಿವರಿಸುವಾಗ ಗೊತ್ತಿದೆ ಗೆಳೆಯರಿಗೆ, ಪ್ರಭುತ್ವದ
ವೈಭವದ ಕಾಲಘಟ್ಟ, ಪ್ರಭುತ್ವದ ಅಧಪತನದ ಕಾಲಘಟ್ಟ, ಪ್ರಭುತ್ವದ ಬಿಕ್ಕಟ್ಟಿನ ಕಾಲಘಟ್ಟ ಮತ್ತು ಇದು ಅಧಪತನದ ಅದರ ಸಮನ್ವಯದ ಕಾಲಘಟ್ಟ ಅಂತ ಹೇಳ್ತೇವೆ ನಾವು. ಪಂಪನ ಕಾಲವನ್ನು ಹೇಳುವಾಗ ಅದು ಪ್ರಭುತ್ವದ ವೈಭವೀಕರಣದ ಕಾಲಘಟ್ಟ ಅಂತ ಹೇಳ್ತೇವೆ ನಾವು. ಪ್ರಭುವಿನ ಇಡೀ ಕಾವ್ಯವೇ ಅದು ಚಕ್ರವರ್ತಿ ಕೇಂದ್ರಿತ, ಅರಮನೆ ಕೇಂದ್ರಿತವಾದದ್ದು. ಆ ನಂತರದ ಕಾಲಘಟ್ಟಕ್ಕೆ ಬರುವಾಗ ಈ ರಾಜಕಾರಣದ ಪ್ರಭುತ್ವ ಉಂಟು, ಅದು ಬಿಕ್ಕಟ್ಟಿಗೊಳಗಾಗುವುದು ಕಾಲಘಟ್ಟ ಅದು. ಆ ನಂತರದಲ್ಲಿ ಮತ್ತೆ ನೈತಿಕ ಅಧಪತನಗೊಳ್ಳುವುದು ಕಾಲಘಟ್ಟ ನಮಗೆ ಬರ್ತದೆ. ಸಾಹಿತ್ಯ ಚರಿತ್ರೆಯಲ್ಲಿ ಓದ್ತೇವೆ ನಾವು. ಇಡೀ ಕನಕನನ್ನ ಬಹುಶಃ ನನ್ನ ದೃಷ್ಟಿಯಲ್ಲಿ ನೋಡಬೇಕಾದದ್ದೇ ಈ ನೈತಿಕ ಅಧಪತನದ ಕಾಲಘಟ್ಟದಲ್ಲಿ ಕನಕ ಹೇಗೆ ಹೇಗೆ ತನ್ನ 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 ಧನಾತ್ಮಕವಾದ ಚಿಂತನೆಗಳನ್ನು ಕೊಡ್ತಾನೆ, ಎಂಥ ಮೌಲ್ಯಗಳನ್ನು ನಾವು ಕಟ್ಟಬೇಕಾಗಿದೆ ಅಂತ ಎನ್ನುವುದು. ಯಾವ ಮೌಲ್ಯಗಳ ಮೇಲೆ ನಮ್ಮ ಸಮಾಜವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ನಾವಿವತ್ತು ಯಾವ ಕಾಲಘಟ್ಟದಲ್ಲಿ, ನರೇಂದ್ರ ಹೇಳಿದ ಹಾಗೆ ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂತಂದ್ರೆ ನಮಗೆ ನಮ್ಮ ಸದ್ಯದ ದಿನಮಾನ ನೆನೆಸುವಾಗ ಭಯ ಆಗುತ್ತೆ. ನಾವು ಯಾವ 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 ಅಧಪತನದಲ್ಲಿದ್ದೇವೆ ನಾವು ಅಂತ. ಕನಕನ ಆ ಕಾಲದ ಹಾಗೆ ಕನಕನ ಕೀರ್ತನೆಗಳಲ್ಲಿರುವ ಬಹಳ ಮುಖ್ಯವಾದ ಭಾವ ಯಾವುದು ಅಂದ್ರೆ ಒಂದು ಆರ್ತನಾದ. ಹೌದು, ಅಲ್ಲ ನೋಡಿದೀವಿ, ಬೇಡುವುದು ಬೇಡುವುದು ಅವನ ಇಡೀ ಅವರೆಲ್ಲ ಕೀರ್ತನೆಗಳಲ್ಲಿ ಕೂಡ ಇರುವ ಅಡಕವಾದ ಬಹಳ ಮುಖ್ಯವಾದ ಭಾವ ಯಾವುದು ಅಂತಂದ್ರೆ ಒಂದು ನೋಡಿ ಕೀರ್ತನೆದು, ಕೀರ್ತಿಸುವುದು, ಭಜಿಸುವುದು, ಆಮಂತ್ರಿಸುವುದು, ಬಾ ಅಂತ ಹೇಳುದು, ರಕ್ಷಿಸುವಂತ ಹೇಳುದು, ಕಾಪಾಡು ಅಂತ ಹೇಳುದು, ಈ ಕಡೆ ನೋಡು ಅಂತ ಹೇಳುವುದು. ಅದಕ್ಕಾಗಿಯೇ ನೋಡಿದ್ರೆ ಕೆಲವೊಮ್ಮೆ ಕಾಣುತ್ತದೆ, ಹಸಿವನ್ನು ಕೇಂದ್ರವಾಗಿ ಇಟ್ಟುಕೊಂಡ ಒಬ್ಬ ಕವಿ ಇದ್ರೆ ಅದು ಕನಕನೇ. ರಾಮಧಾನ್ಯ ಚರಿತ್ರೆ ಗೊತ್ತಲ್ಲ ನಿಮಗೆ? ಎರಡು ಧಾನ್ಯಗಳ ಚರ್ಚೆ, ಭತ್ತ ಶ್ರೇಷ್ಠವೋ ರಾಗಿ ಶ್ರೇಷ್ಠವೋ ಅಂತ ಒಂದು ಚರ್ಚೆ ನಡೀತದೆ. ಈ ಭತ್ತ ಮತ್ತು ರಾಗಿಯ ಇದು ಹಸಿವೆಯನ್ನ ನೀಗಿಸುವಂಥದ್ದು. ಹಸಿವೆಯನ್ನ ನೀಗಿಸುವ ಎರಡು ಪ್ರಮುಖ ಆಹಾರ ಪದಾರ್ಥಗಳು. ಈ ಎರಡು ಪದಾರ್ಥಗಳಲ್ಲಿ ಅಥವಾ ಎರಡು ವಸ್ತುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳುವಾಗ ಅದು ಚರ್ಚೆ ವಾಗ್ವಾದಗಳಾಗಿ ಕೊನೆಗೆ ರಾಗಿಯೇ, ಅದಕ್ಕೆ ರಾಘವ ಹಾಗೆ ರಾಗಿ ಬಂದದ್ದು ಅಂತೇಳಿ ರಾಗಿ ದೀರ್ಘಕಾಲಕ್ಕೆ ಬಾಳುವಂಥದ್ದು ಅಂತ. ಅಂದರೆ ಸ್ವಲ್ಪ ಅದನ್ನು ನಾವೊಂದು ಸಾಂಕೇತಿಕ ಪ್ರತಿಮಾತ್ಮಕವಾಗಿ ನೋಡಿದರೆ ನಮ್ಮ ಹಸಿವೆಯನ್ನು ನೀಗುವುದಕ್ಕೆ ನಿಮಗೆ ಈ ತರ ಒಂದು ದೀರ್ಘ ಬಾಳಿಕೆ ಇರುವ ಒಂದು ಆಹಾರ ಧಾನ್ಯ. ಯಾಕಂದ್ರೆ ಮನುಷ್ಯ ಆ ಹಸಿವಿನ ಮೇಲೆ ಬರಬೇಕಲ್ಲ. ಬಹುಶಃ ಆ ಮೇಲಿನ ಯಾವ ಸಾಹಿತ್ಯ ಕೂಡ ನನಗೆ ಗೊತ್ತಿದ್ದಾಗೆ ಹಸಿವೆಯ ಬಗ್ಗೆ ಮಾತನಾಡಿದವರಿಲ್ಲ. ಹಸಿವೆ ಬಗ್ಗೆ ಪ್ರಭುತ್ವದ ಬಗ್ಗೆ, ಅಧಿಕಾರದ ಬಗ್ಗೆ ಮಾತನಾಡಿಕೊಂಡಿದ್ದಾರೆ, ನಮ್ಮ ಸಮಾನತೆ ಬಗ್ಗೆ ಮಾತಾಡಿದ್ದಾರೆ, ಘನತೆಯ ಬಗ್ಗೆ ಮಾತನಾಡಿದ್ದಾರೆ, ಎಲ್ಲ ಸಂಗತಿಗಳ ಬಗ್ಗೆ ಮಾತನಾಡಿದ್ದಾರೆ. ಎರಡು ಧಾನ್ಯಗಳನ್ನ ಮುಖಾಮುಖಿಯಾಗಿಸಿ ಮನುಷ್ಯನ ಹಸಿವೆಯನ್ನ ಬಹಳ ದೀರ್ಘಕಾಲ ಕಾದಾದರೂ ಅದು ಕಾಪಾಡುವ ಶಕ್ತಿ ಇದ್ರೆ ಅದು ರಾಗಿಗೆ ಅಂತ ಹೇಳುವ ಒಂದು ಮೌಲ್ಯವನ್ನು ಅದು ಎತ್ತಿ ಹಿಡಿತದೆ. ಇದು ಬಹಳ ಮುಖ್ಯವಾದ ಭಾಗ. ಒಂದು ಕೊನೆಯ ಮಾತನ್ನು ಹೇಳಿಬಿಡ್ತೇನೆ ನಾನು. ನನಗೆ ಕನಕ ಯಾಕೆ ಮುಖ್ಯ ಆಗುತ್ತಾನೆ ಅಂದ್ರೆ ನಮ್ಮ ಸಮಾಜವನ್ನ ಒಂದು ಎತ್ತರದಿಂದ ನಿಂತು ನೋಡುವ ಒಂದು ಶಕ್ತಿಯನ್ನ, ನೆಲವನ್ನ ಬಿಟ್ಟು ಎತ್ತರದಿಂದ ನಿಂತು ನೋಡುವ ಒಂದು ಶಕ್ತಿಯನ್ನ ಕನಕನ ವಿಶೇಷವಾಗಿ ಕೀರ್ತನೆಗಳು ಕೊಡ್ತವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಾನೊಂದು ಕಥೆ ಹೇಳಿದ್ದೆ ನಾನು. ಅದು ಬಹುಶಃ 3 ಮಂದಿ ಕೇಳಿದವರು. ನೀವು ಕೇಳಿದ್ದೀರಿ, ರವೀಂದ್ರ ಕೇಳಿದ್ದಾರೆ ಮತ್ತು ಯಾರು ಸತೀಶ್ ಕೇಳಿದ್ದಾರೆ ಕಾಣ್ತದೆ. ಪಾರಿವಾಳದ ಕಥೆ, ಅದಕ್ಕೊಂದು ಕಾರಣ ಉಂಟು ಹೇಳಲಿಕ್ಕೆ. ನಾನು ಆ ಪಾರಿವಾಳದ ಕಥೆ ನಾನು ಕಥದ್ದಲ್ಲ, ನಾನು ಓದಿದ್ದು ನರೇಂದ್ರಯ್ಯವರಲ್ಲಿ. ಅವರು ಅಂಬಿಕರ ಚೌಡಯ್ಯರ ಕುರಿತ ಲೇಖನಗಳ ಸಂಪುಟದಲ್ಲಿ ಒಂದು ಕಥೆ ಉಂಟು, ನೆನಪುಂಟ? ಮತ್ತಿದ್ರೆ ಒಳ್ಳೆಯದು. ಹಾಗಾಗಿ ಅವರು ನೆನಪುಂಟು, ಅವರು ಹೇಳಿದ ಕಥೆ ಒಂದು ಪಾರಿವಾಳದ ಕಥೆ. ಅದು ಹೇಳಿದ ಮಾತ್ರಗಳನ್ನು ಮುಗಿಸ್ತೇನೆ. ಕನಕ ಯಾಕೆ ನಮಗೆ ಮುಖ್ಯ ಆಗ್ತಾನೆ? ಒಂದು ಊರಲ್ಲಿ ಒಂದು ಪಾರಿವಾಳ ಇರ್ತಂತೆ. ಇದು ಕಥೆ ನನಗೆ ಬೇಕಾದಾಗೆ ಮಾರ್ಪಡಿಸುವ ಕತ್ತು ನನಗೆ ಗೊತ್ತು, ಹಾಗಲ್ಲ ನಾನು ಹೀಗೆ ಹೇಳಿದ್ದು ಅಂತ ಹೇಳುದು ಬೇಡ. ಒಂದು ಪಾರಿವಾಳ ಇರ್ತಂತೆ, ಒಂದು ಮರಿಯೊಂದಿಗೆ ವಾಸವಾಗಿತ್ತು. ಪಾರಿವಾಳ ತನ್ನ ಮರಿಯೊಂದಿಗೆ ವಾಸವಾಗಿತ್ತು. ಹಾರ್ತದೆ, ನೆಲ ಕಿಳಿತದೆ, ಆಹಾರ ಧಾನ್ಯ ಹೆಕ್ಕುತ್ತದೆ, ಮತ್ತೆ ಹೋಗ್ತದೆ, ಮಗು ಕೊಡ್ತದೆ, ತಾನು ತಿಂತದೆ. ಇಂಥ ಒಂದು ಸಂಸಾರ ದೇವಸ್ಥಾನದ ಗೋಪುರದಲ್ಲಿ ಗೂಡು ಕಟ್ಟಿತ್ತು. ಅದು ಗೂಡು ಕಟ್ಟಿತ್ತು. ಅಂತೆ ಸಣ್ಣದು ಮಾಡ್ತೇನೆ. ಅಲ್ಲಿ ಜಾತ್ರೆ ಬಂತು, ದೇವರ ಉತ್ಸವ ಬಂತು. ಆಗ ತಾಯಿ ಪಾರಿವಾಳ ಇರ್ತದೆ, ಇಲ್ಲಿ ಸತ್ತು ಬೇಡ ನನಗೆ, ಈ ಜಾತ್ರೆಯ ಬಹಳ ಕಿರಿಕಿರಿ ಆಗ್ತದೆ ಅಂತ ಹೇಳಿಕೊಂಡು ಅದು ಅಲ್ಲಿಂದ ಹಾರಿ ಒಂದು ಮಸೀದಿಗೆ ಹೋಗ್ತದೆ. ಮಸೀದಿಯಲ್ಲಿ ಗೂಡು ಕಟ್ತಾರೆ ತಾಯಿ ಮತ್ತು ಮರಿ.
ಸ್ವಲ್ಪ ಸಮಯ ಆಗುವಾಗ ಆ ಮಸೀದಿಯಲ್ಲಿ ಉರುಸು ಬರ್ತದೆ, ಶಬ್ದವೇ ಶಬ್ದ, ಗದ್ದಲವೇ ಗದ್ದಲ. ಅಲ್ಲಿಯೂ ಬೇಡ ಅಂತ ಹೇಳಿಕೊಂಡು ಅದುವರೆಗೆ ಚರ್ಚಿಗೆ ಹೋಗ್ತದೆ. ಚರ್ಚಲ್ಲಿ ಗೂಡು ಕಟ್ಟುವ ಅಲ್ಲಿ ಕ್ರಿಸ್ಮಸ್ ಬರ್ತದೆ. ಎಂತ ಸದ್ದು ಗದ್ದಲ ಇದೆ, ಎಲ್ಲಿಯೂ ಒಂದು 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 ಮೌನವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇರುವ ಹಾಗಿಲ್ಲ ಅಂತ ಹೇಳ್ತಾ ಆ ಪಾರಿವಾಳ ಮರಳಿ ಇದಕ್ಕಿಂತ ಅದುವೇ ಒಳ್ಳೆಯದು, ಯಾವ ಹಳೆಯ ಮನೆಯೇ ಒಳ್ಳೆಯದು ಅಂತ ಹೇಳಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಗೋಪುರದಲ್ಲಿ ಹೋಗ್ತದೆ. ಇಷ್ಟೆಲ್ಲ ಹೋಗುವಾಗಲೂ ಕೂಡ ಈ ದೇವಸ್ಥಾನಕ್ಕೆ ಜನ ಬರ್ತಾರೆ, ಮನುಷ್ಯರು ಬರ್ತಾರೆ, ಮಸೀದಿಗೂ ಮನುಷ್ಯರು ಬರ್ತಾರೆ, ಮನುಷ್ಯರು ಬರ್ತಾರೆ, ಅದಕ್ಕೆ ಚರ್ಚಿಗೂ ಜನರು ಬರ್ತಾರೆ. ಆದರೆ ದೇವಸ್ಥಾನಕ್ಕೆ ಬರುವವರು ಹಿಂದೂಗಳು, ಚರ್ಚಿಗೆ ಬರುವವರು ಕ್ರೈಸ್ತರು, ಮಸೀದಿಗೆ ಬರುವವರು ಮುಸಲ್ಮಾನರು. ಹಕ್ಕಿ ದೇವಸ್ಥಾನಕ್ಕೆ ಹೋಗಿದೆ, ಚರ್ಚಿಗೂ ಹೋಗಿದೆ, ಮಸೀದಿಗೂ ಹೋಗಿದೆ. ಈ ಹಕ್ಕಿ ಮತ್ತು ಹಕ್ಕಿಯವರ ಎಲ್ಲರೂ ಕರ್ತದ್ದು ಹಕ್ಕಿಗಳು ಅಂತಲೇ. ಮೂರು ಕಡೆಗೆ ಹೋದಾಗಲೂ ಕೂಡ ಹಕ್ಕಿಯನ್ನು ಹಕ್ಕಿಯಂತೆ ಕರೆದಿದ್ದಾರೆ, ಬೇರೆ ಕರೆಯಿಲ್ಲ. ಮನುಷ್ಯರು ಮಾತ್ರ ಒಂದು ಕಡೆ ಹಿಂದೂಗಳಾಗ್ತಾರೆ, ಒಂದು ಕಡೆ ಮುಸಲ್ಮಾನರಾಗ್ತಾರೆ, ಒಂದು ಕಡೆ ಕ್ರೈಸ್ತರಾಗ್ತಾರೆ. ಈ ಮರಿ ಕೇಳ್ತದೆ, ಅಮ್ಮನನ್ನು ಕೇಳ್ತದೆ, ಅಮ್ಮಮ್ಮ ನಾವೆಲ್ಲ ಕಡೆಗೆ ಹೋದೆವು, ನಮ್ಮನ್ನು ಹಕ್ಕಿಗಳೇ ಕರೀತಾರೆ, ಈ ಊರಲ್ಲಿ ಅಲ್ಲಿ 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 ಹಿಂದೂಗಳು ಅಂತ ಹೇಳ್ತಾರೆ, ಇಲ್ಲಿ ಮುಸಲ್ಮಾನರು ಅಂತ ಹೇಳ್ತಾರೆ ಅಂತ ಬಹಳ ಸೂಕ್ಷ್ಮವಾದ, ಬಹಳ ಮಹತ್ವದ, ನಾವು ಮತ್ತೆ ಮತ್ತೆ ಕೇಳಿಕೊಳ್ಳಬೇಕಾದ ಪ್ರಶ್ನೆಯೊಂದನ್ನು ಆ ಮರಿ ಆ ತಾಯಿಗೆ ಕೇಳ್ತದೆ. ಆಗ ತಾಯಿ ಆಲೋಚನೆ ಮಾಡಿ, ಕೆಲವಲ್ಲಿ ಏನು ಹೇಳಿದ್ರು ನಮಗೆ ವ್ಯಾಖ್ಯಾನಕ್ಕೆ ಬಿಟ್ಟದ್ದು, ಆ ತಾಯಿ ಹೀಗೆ ಹೇಳಿದಾಳೆ ಅಂತ ಹೀಗೆ ಹೇಳಿರಬಹುದು. ನೋಡು, ಮನುಷ್ಯರೆಲ್ಲಿದ್ದಾರೆ? ಅವರು ನೆಲದಲ್ಲಿದ್ದಾರೆ, ನಾವೆಲ್ಲಿದ್ದೇವೆ? ಮೇಲೆ ಎತ್ತರದಲ್ಲಿದ್ದೇವೆ. ನಾವು ಎತ್ತರದಲ್ಲಿದ್ದೇವೆ, ಮನುಷ್ಯರು ನೆಲದಲ್ಲಿದ್ದಾರೆ. ಎತ್ತರದಲ್ಲಿರುವ ನಾವು ಹಕ್ಕಿಗಳೇ, ಕೆಳಗಿರುವ ಮನುಷ್ಯರಲ್ಲಿ ಮಾತ್ರ ಅವರು ಕ್ರೈಸ್ತ, ಅವನು ಹಿಂದೂ, ಅವರು ನೆಲದಲ್ಲೇ ಇರುವುದರಿಂದ, ಅವರು ಇನ್ನೂ ನೆಲ ಬಿಟ್ಟು ಎತ್ತರಕ್ಕೆ ಏರದೇ ಇರುವುದರಿಂದ ಆ ಮನುಷ್ಯರಿಗೆ ಇನ್ನೂ ಈ ಬಗೆಯ ಜಾತಿ ಭೇದ ವ್ಯತ್ಯಾಸ ಎಲ್ಲ ಉಂಟು ಅಂತ ಉತ್ತರ ಕೊಟ್ಟಿತ್ತು ಅಂತ ನಾವು ವ್ಯಾಖ್ಯಾನ ಮಾಡಿದರೆ, ನಾವು ಮನುಷ್ಯರೇ ಆಗಬೇಕಾದ್ರೆ ನಾನು ಗೌಡ ರೈ ಹೀಗೆ ಇದೆಲ್ಲ ಬಿಟ್ಟು ನಾವು ಮನುಷ್ಯರೇ ಆಗಬೇಕಾದ್ರೆ ನಾವೇನಾಗಬೇಕು? ಸ್ವಲ್ಪ ಎತ್ತರಕ್ಕೆ ಏರಬೇಕು. ನಾವು ನೆಲ ಬಿಟ್ಟು ಎತ್ತರಕ್ಕೆ ಏರಬೇಕು. ಮನುಷ್ಯರನ್ನ ಎತ್ತರಕ್ಕೆ ಏರುವ ಕೆಲಸವನ್ನು ಮಾಡುವಂಥದ್ದು ಕನಕನ ಕೀರ್ತನೆ, ಕನಕನ ಚಿಂತನೆಗಳು. ಅಂಥ ಕನಕ ನಮಗೆ ಯಾವತ್ತೂ ಸಾರ್ವಕಾಲಿಕ, ಯಾವತ್ತೂ ಪ್ರಸ್ತುತ. ಅಂಥ ಕನಕನ ಕೀರ್ತನೆಗಳನ್ನು ಕಳೆದ ವರ್ಷ ಅದರ ಆರಂಭಕ್ಕೂ ನಮಗೆ ಬಂದಿದ್ದೇಕಾಗ್ತದೆ. ಅರವಿಂದ ಅನುಚಿತಗಲ್ಲ, ಅರವಿಂದ ಹೆಬ್ಬಾರ್, ಅರವಿಂದ ಹೆಬ್ಬಾರರು ಉದ್ಘಾಟನೆಗೆ ಬಂದಾಗ ಇದೇ ದುರ್ಧರ ಪರಿಸ್ಥಿತಿ ನಮಗೆ ಬಂದಿತ್ತು. ಆಗ ಅವರು ಹೇಳಿದ್ರು ನೋಡಿ, ಕನಕನ ಕೀರ್ತನೆಗಳನ್ನು ಹಾಡುವಾಗ ಶಾಸ್ತ್ರೀಯ ಒಂದು ಭಾವ ಬೇರೆ, ಕೀರ್ತನೆಗಳದ್ದು ಭಜನೆ ಭಾವ ನಿಮ್ಮ ನಿಮ್ಮ ಭಾವಕ್ಕೆ ಒಗ್ಗುವ ಹಾಗೆ ನೀವು ಅದನ್ನು ಹಾಡುವುದು ಬಹಳ ಮುಖ್ಯವಾಗ್ತದೆ ಎನ್ನುವ ಅರವಿಂದ ಹೆಬ್ಬಾರರ ಮಾತನ್ನು ನೆನಪಿಸಿಕೊಳ್ತಾ, ಬಹುಶಃ ಸುಮಾರು 23 ಮಂದಿ ಗಾಯಕರು ಹಾಡಿ ಅದಕ್ಕೆ ಕನಕ ಪುರಸ್ಕಾರಕ್ಕೆ ನೀವು ಹಾಜರಾಗಿದ್ದೀರಿ. ನಿಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಿ, ಆ ಕನಕ ಕೀರ್ತನೆ ಭಾವಗಳನ್ನು ಬದುಕಿ, ಅದನ್ನೇ ಬೇರ್ಲವರು ಕೂಡ ಹೇಳಿದ್ದು. ನನ್ನ ದಾನಿ ಬೇರೆ, ಅವರ ದಾನಿ ಬೇರೆ, ಬಂದದ್ದಲ್ಲಿಗೆ ಮತ್ತೆ ಕನಕನ ನಾವು ಎದೆಯೊಳಗೆ ತೆಕ್ಕೊಳ್ಬೇಕು, ಕಣ್ಣು ತೆರೆದು ನೋಡಬೇಕು. ಹಾಗಾಗಿ ಇಂಥ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತದೆ ಅಂತ ಹೇಳ್ತಾ, ನಾವು ಮತ್ತೆ ಎತ್ತರಕ್ಕೆ ಏರುವಂತಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.